ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಕಳೆದ ವರ್ಷ 682 ಪ್ರಕರಣ ದಾಖಲಾಗಿತ್ತು. ಒಟ್ಟು 135 ಕೋಟಿ ರೂಪಾಯಿ ವಂಚಕರು ದೋಚಿದ್ರು. ಸದ್ಯ ಇದರ ಕುರಿತಂತೆ ಸಾಕಷ್ಟು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಆದರೂ ಕೂಡ ಜನ ಎಚ್ಚೆತ್ತುಕೊಳ್ತಾ ಇಲ್ಲ. ಇನ್ನೊಂದು ಕಡೆ ಮೋಸ ಹೋಗೋರಿಗೆ ವಂಚಕರು ಮೋಸವನ್ನ ಮಾಡ್ತಾನೆ ಇದ್ದಾರೆ. ಜನರು ಎಚ್ಚೆತ್ತುಕೊಳ್ಳುವಂಥದ್ದು ಅನಿವಾರ್ಯ. ಎಲ್ಲಾದರೂ ಇಂಥ ಸಂದರ್ಭ ಬಂದಲ್ಲಿ ಈಗಾಗಲೇ ತುರ್ತು ಸಂಖ್ಯೆಯನ್ನು ಕೂಡ ಪೊಲೀಸ್ ಇಲಾಖೆಯವರು ಬಿಡುಗಡೆ ಮಾಡಿದ್ದಾರೆ. ಆ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿದರೆ ನಿಮ್ಗಾಗಿರುವಂಥ ಮೋಸ ಅಥವಾ ಅನ್ಯಾಯದ ವಿರುದ್ಧ ಪೊಲೀಸರು ನಿಮಗೆ ಸ್ಪಂದಿಸುವಂಥ ಕೆಲಸವನ್ನ ಮಾಡ್ತಾರೆ. ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಡಿಜಿಟಲ್ ದೋಖಾ ಹೋಗದಿರಿ ಮೋಸ. ನಾನಾಗಲೇ ಕಳೆದ ವರ್ಷದ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೆ. 135 ಕೋಟಿ ರೂಪಾಯಿಯನ್ನ ವಂಚಕರು ದೋಚಿದ್ದಾರೆ. ಇತ್ತ ಬೆಂಗಳೂರು ನಗರದಲ್ಲೇ 512 ಪ್ರಕರಣಗಳು ವರದಿಯಾಗಿವೆ. ಬೆಂಗಳೂರಿನಲ್ಲಿ 62 ಕೋಟಿ ರೂಪಾಯಿಯನ್ನ ಜನ ಕಳ್ಕೊಂಡಿದ್ದಾರೆ ಡಿಜಿಟಲ್ ಅರೆಸ್ಟ್ನಿಂದಾಗಿ. 62 ಕೋಟಿ ಪೈಕಿ 12 ಕೋಟಿ ರೂಪಾಯಿ ಮಾತ್ರ ಇಲ್ಲಿ ತನಕ ಜಪ್ತಿ ಮಾಡೋಕ್ಕಾಗಿರೋದು. ಇನ್ನುಳಿದಂತೆ ಉಳಿದ ಹಣ ಇನ್ನೂ ಕೂಡ ಜಪ್ತಿ ಆಗಿಲ್ಲ. ವಂಚಕರ ಕೈಯಲ್ಲೇ ಇದೆ. ಗಮನಿಸ್ತಾ ಇರ್ಬೋದು. ಡಿಜಿಟಲ್ ಅರೆಸ್ಟ್ ದೋಖಾ ಕಳೆದ ವರ್ಷ ದಾಖಲಾದಂಥ ಪ್ರಕರಣ 682. ಕಳೆದ ವರ್ಷ ವಂಚನೆಯಾದಂಥ ಮೊತ್ತ 135.50 ಕೋಟಿ ರೂಪಾಯಿ. ಇಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿತ್ತು, ಹಾಗೆಯೇ ಜಪ್ತಿ ಮಾಡಿದಂಥ ಮೊತ್ತವನ್ನು ನೋಡ್ತಾ ಇದ್ದೀರಾ, 12 ಕೋಟಿ ರೂಪಾಯಿ. ಇತ್ತ ಡಿಜಿಟಲ್ ಅರೆಸ್ಟ್ ದೋಖಾ ಒಟ್ಟು ಬಂಧಿಸಲ್ಪಟ್ಟ ಆರೋಪಿಗಳ ಸಂಖ್ಯೆ 36. ದಿನನಿತ್ಯ ವಂಚನೆ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗಮನಿಸಬೇಕು ವೀಕ್ಷಕರೇ, ನೀವು ಕೂಡ ಎಚ್ಚೆತ್ತುಕೊಳ್ಬೇಕು. ಇಲ್ಲದಿದ್ದರೆ ನಿಮ್ಮ ಅಕೌಂಟ್ನಲ್ಲಿರುವಂಥ ಹಣ ಅಥವಾ ಬೇರೆ ಬೇರೆ ರೀತಿ ನಿಮ್ಮನ್ನ ವಂಚನೆಗೆ ಸಿಲುಕಿಸುವಂಥ ಕೆಲಸವನ್ನ ವಂಚಕರು ಮಾಡ್ತಾ ಇದ್ದಾರೆ. ಸದ್ಯ ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಅಲರ್ಟ್ ಆಗಲೇಬೇಕಿದೆ. ಜನ ಎಚ್ಚೆತ್ತುಕೊಳ್ಬೇಕಿದೆ, ಅಲರ್ಟ್ ಆಗಬೇಕಿದೆ. ಇಂಥ ವಂಚನೆ ಪ್ರಕರಣಗಳಿಂದ ದೂರ ಇರಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ನೀವು ಮಾಡಬೇಕಾಗಿರೋದೇನು? ಈ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ನಾವು ನಿಮಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲಗತ್ತಿ ಸರ್ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮಾಲ್ಗತ್ತಿ ಸರ್ನ ಮಾತನಾಡಿಸ್ತಾ ಹೋಗೋಣ. ಸರ್, ದಿನದಿಂದ ದಿನಕ್ಕೆ ನೋಡ್ತಾ ಇರ್ಬೋದು, ರಾಜ್ಯದಲ್ಲಿ ಕಳೆದ ವರ್ಷದ ಅಂಕಿ ಅಂಶಗಳನ್ನು ನೀವು ನೋಡ್ತಾ ಇದ್ರಿ. ಈ ವರ್ಷವೂ ಕೂಡ ಒಂದಷ್ಟು ಪ್ರಕರಣಗಳು ದಾಖಲಾಗಿವೆ. ಅದು ಜನವರಿ ಫೆಬ್ರವರಿ ಆರಂಭದಲ್ಲೇ. ನಿಜಕ್ಕೂ ಕೂಡ ಆತಂಕ ಸರ್. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಸರ್? ಈಗಾಗಲೇ ನೀವು ಸಹ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀರಿ. ಹೌದು ಸರ್. ಜನರಿಗೆ ಅವೇರ್ನೆಸ್ ಬರಲಿ ಅಂತ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀರಿ. ನಾವು ಇಲ್ಲಿ ಬಂದು ಜನರಿಗೆ ಸರಿಯಾದಂಥ ಮಾಹಿತಿಯನ್ನು ಹೇಗೆ ಮಾಡಬೇಕು, ಯಾವ ಥರ ಮೋಸ ಹೋಗಬಾರ್ದು ಅನ್ನೋ ಬಗ್ಗೆ ಸರಿಯಾದಂಥ ತಿಳುವಳಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಓಕೆ. ಆದರೂ ನಿಲ್ತಾ ಇಲ್ಲ. ಪೊಲೀಸರನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಕಮಿಷನರನ್ನು ಪ್ರೆಸ್ ಮೀಟ್ ಕರೆದು ಎಲ್ಲ ಸಾರ್ವಜನಿಕವಾಗಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಮೋಸ ಹೋಗಬೇಡ್ರಿ. ಅವ್ರೇನು ಮಾಡ್ತಾರೆ, ನಾವು CBI ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಕ್ರೈಮ್ ಬ್ರಾಂಚ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ED ಅವರು ಮಾಡ್ತಾ ಇದ್ದೀವಿ, SEBI ಅವರು ಮಾಡ್ತಾ ಇದ್ದೀವಿ. ಹೀಗೆ 108 ಆರ್ಗನೈಸೇಷನ್ ಹೆಸರು ಹೇಳ್ಕೊಂಡು ಅವರು ನಿಮಗೆ ಸದ್ಯದಲ್ಲಿ ಪೊಲೀಸರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅವ್ರಿಗೆ ಮೆಸೇಜ್ ಕೊಟ್ಬಿಡ್ತಾರೆ. ಅವರು ಒಂಥರ ನೋಡಿ, ನಿಮ್ಮ ಪಾರ್ಸಲ್ನಲ್ಲಿ ಡ್ರಗ್ಸ್ ಬಂದಿದೆ, ನಿಮ್ಮ ಪಾರ್ಸಲ್ನಲ್ಲಿ ಸಿಮ್ ಕಾರ್ಡ್ಗಳು ಭಾಳಷ್ಟು ಬಂದಿದ್ದಾವೆ, ಆ ನಿಮ್ಮದು ಪಾರ್ಸಲ್ನಲ್ಲಿ ಸಿಮ್ ಕಾರ್ಡ್ಗಳನ್ನು ನೀವು ಭಯೋತ್ಪಾದಕರಿಗೆ ಸಪ್ಲೈ ಮಾಡ್ತಾ ಇದ್ದೀರಿ. ಈ ಥರ ಅವ್ರನ್ನ ನಿಮ್ಮದು ದುಡ್ಡು ಮನಿ ಟ್ರಾನ್ಸಾಕ್ಷನ್ ದುಡ್ಡು ಆಗಿದೆ, ಹವಾಲ ದುಡ್ಡು ಇದು, ನಿಮ್ಮನ್ನು ತಕ್ಷಣ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳಿ ಫೋನ್ ಇಡೋದ್ರಲ್ಲಿನೇ ಒಬ್ಬ ಪೊಲೀಸ್ ಅಧಿಕಾರಿ ಅವ್ರಿಗೆ ಫೋನ್ ಮಾಡ್ತಾನೆ. ಅವನು ಪೊಲೀಸ್ ಅಧಿಕಾರಿ ಅಲ್ಲ, ನಿಜವಾದಂಥ ಪೊಲೀಸ್ ಅಧಿಕಾರಿ ಅಲ್ಲ, ಅವ್ರದೇ ಚೀಟಿಂಗ್ ಗ್ಯಾಂಗು. ಅವರಲ್ಲೇ ಒಬ್ಬ ಡ್ರೆಸ್ ಯೂನಿಫಾರ್ಮ್ ಹಾಕೊಂಡು ವಿಡಿಯೋದಲ್ಲಿ ಮುಂದೆ ಕೂತಿರ್ತಾನೆ.
ಕುಂತು ಅವನು ಹೆದರ್ಸ್ತಾನೆ ನೋಡಿ ನೀವು ಪೊಲೀಸ್ ಭಾಷೆಯಲ್ಲಿ ಅಗದಿ ಜೋರು ಮಾಡಿ ಅವನಿಗೆ ಹೆದರ್ಸು ಮೊದಲಿಗೆ ಅವ್ರು ಇಷ್ಟು ಚಾಲಾಕಿ ಬುದ್ಧಿ ಇರ್ತದಲ್ಲ ಅವನಿಗೆ ಮೊದಲಿಗೆ ಭಾಳ ಅವ್ನಿಗೆ ಕನ್ವಿನ್ಸ್ ಆಗುವಂಗೆ ಅವ್ನಿಗೆ ಮಾತಾಡಿರ್ತಾರೆ ಫಸ್ಟ್ ಮಾತಾಡೋರು. ಆ ನಂತರ ಪೊಲೀಸರ ಕಡೆಯಿಂದ ಹೆದರ್ಸೋ ಕೆಲಸ ಮಾಡ್ತಾರೆ. ಅವನು ಯೂನಿಫಾರ್ಮ್ದಲ್ಲಿ ಇರ್ತಾನೆ, ಯೂನಿಫಾರ್ಮ್ದಲ್ಲಿ ಅವನು ಹೆದರ್ಸ್ತಾನೆ. ನೀನು ದುಡ್ಡು ಹಾಕದೇ ಇದ್ರೆ ಇಷ್ಟ ನೋಡು, ಇಲ್ಲ ನಿನಗೆ 1 ವರ್ಷ ಜೈಲಿಲ್ಲ, 1 ವರ್ಷ ನಿನಗೆ ಬೇಲಿಲ್ಲ, ಜೈಲಿನಲ್ಲೇ ಕೊಳಿಬೇಕಾಗ್ತದೆ, ನೀನು ಈಗ ಡಿಜಿಟಲ್ ಅರೆಸ್ಟ್ ಆಗಿಯಾ, ಹೊರಗೆ ಹೋಗುವಂಗಿಲ್ಲ, ಏನು ಮಾಡುವಂಗಿಲ್ಲ, ಯಾರ್ದು ಫೋನ್ ಕಸ್ಕೊಂಡ್ಬಿಡ್ತಾರೆ ನಿಮ್ಗೆ ಬಂದು ಅಂತೆಲ್ಲ ಹೇಳ್ಬಿಡ್ತಾರೆ. ಹೇಳಿದ್ಮೇಲೆ ಅವನಿಗೆ ಏನು ಮಾಡ್ಬೇಕು ಗೊತ್ತಾಗೋದಿಲ್ಲ. ಇದು ಮೊದಲು ಯಾರು ಸ್ವಲ್ಪ ಫಿಕಲ್ ಮೈಂಡ್ ಇದ್ದಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಿದ್ರು. ಯಾವನು ಓಲ್ಡ್ ಏಜ್ ಪರ್ಸನ್ ಸೀನಿಯರ್ ಸಿಟಿಜನ್ ಆಗಿದ್ದಾನೆ, ಅವನಿಗೆ ಸ್ವಲ್ಪ ಸ್ಮರಣೆ ಕಡಿಮೆ ಇರ್ತದೆ ಅಂತ ತಿಳ್ಕೊಂಡು ಅಂಥವ್ರಿಗೆ ಮಾಡ್ತಾ ಇದ್ರು. ಯಾರು ರಿಟೈರ್ಡ್ ಪರ್ಸನ್ಸ್ ಇರ್ತಾರೆ ಅವರದ್ದು ದುಡ್ಡು ಜಾಸ್ತಿ ಇರ್ತದೆ ಅಂತ ಅಂಥವ್ರಿಗೆ ಮಾಡೋರು. ಈಗಿಲ್ಲ, ಈಗ ಇನ್ ಸರ್ವಿಸ್ ಇದ್ದವ್ರಿಗೆ ಮಾಡ್ತಾರೆ, ಎಲ್ಲರಿಗೂ ಮಾಡ್ತಾರೆ. ನನ್ನ ಮಗನಿಗೆ ಒಂದು ಫೋನ್ ಬಂದಿತ್ತು, ಒಬ್ಬ ಪೊಲೀಸ್ ಆಫೀಸರ್ ಇನ್ಫಾರ್ಮ್ ಹಾಕೊಂಡು, ಪಾಪ ಯಾರೋ ಪೊಲೀಸ್ ಆಫೀಸರು ನನಗೆ ಫೋನ್ ಮಾಡ್ತಾ ಇದ್ದಾರೆ, ಬುಟ್ಲು ಹೊಡಿ ಆ ಸೊಳ ಮಗನಿಗೆ ಅಂದೆ ನಾನು. ಹೊಡಿ ಆ ಸೊಳ ಮಗನಿಗೆ ಯಾವ ಮಗ ಕೇಳವನು ಅಂತ ಅಂದ್ಕೊಳ್ಳೇನೆ, ಈ ಬ್ಲಡಿ ಪೊಲೀಸ್ ಚೀಟರ್ ಅಂತ ಅಂದ್ಕೊಳ್ಳೇನೆ ಬಂದ್ ಮಾಡಿಬಿಟ್ಟ. ನಾನು ಬರೋದ್ರಾಗೆ ಬಂದಾಗ್ಬಿಟ್ಟ, ಇಲ್ಲ ನಾನು ಸರಿಯಾಗಿ ಜಾಡಿಸ್ತಿದ್ದೆ, ಅದು ಫೋನ್ ಕಟ್ ಆಗಿಬಿಡ್ತು. ಸೊ ಈ ಥರ ಜನ ಸ್ವಲ್ಪ ಅಲರ್ಟ್ ಆಗಬೇಕು. ಯಾವ ಪೊಲೀಸರು ನಿಮಗೆ ಮೊಬೈಲ್ದಲ್ಲಿ ಬಂದು ಸ್ಕ್ರೀನ್ನಲ್ಲಿ ಬಂದು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ನೀವು ಹಾಂಗೆ ಮಾಡೀರಿ, ನೀವು ಈ ಕೇಸ್ನಾಗ ಇನ್ವಾಲ್ವ್ಮೆಂಟ್ ಇದೀರಿ, ನಿಮಗೆ ಆ ಕೇಸ್ ಆಗಿದೆ, ಹವಾಲೆ ಕೇಸ್ ಆಗಿದೆ, ಡ್ರಗ್ ಕೇಸ್ ಆಗಿದೆ, ನಾರ್ಕೋಟಿಕ್ನಲ್ಲಿ ಕೇಸ್ ನೀವು ಇನ್ವಾಲ್ವ್ಮೆಂಟ್ ಆಗಿದ್ದೀರಿ, ನೀವು ಮನಿ ಟ್ರಾನ್ಸಾಕ್ಷನಲ್ಲಿ ಇನ್ವಾಲ್ವ್ಮೆಂಟ್ ಆಗಿರಿ, ಈ ನೀವು ನಿಮ್ಮ ಪಾರ್ಸಲ್ನಲ್ಲಿ ಡ್ರಗ್ ಬಂದಿತ್ತು, ನಿಮಗೆ 1 ವರ್ಷ ತನಕ ಜೈಲು ಆಗಿಬಿಡ್ತದೆ, ಜಾಮೀನು ಇರೋದಿಲ್ಲ ಅಂತ ಸಿಕ್ಕಾಪಟ್ಟೆ ಹೆದರ್ಸಿ ಬಿಡ್ತಾರೆ. ಆ ಥರ ಬಂದು ಹೆದರ್ಸ್ಲಿಕ್ಕೆ ಯಾವ ಪೊಲೀಸರು ಆ ಥರ ಮೊಬೈಲ್ದಲ್ಲಿ ಬಂದು ಹೆದರ್ಸೋದಿಲ್ಲ. ಜನ ತಿಳ್ಕೋಬೇಕು. ಯಾರು ಯೂನಿಫಾರ್ಮ್ ಹಾಕೊಂಡು ನಿಮಗೆ ಮೊಬೈಲ್ದಲ್ಲಿ ಮಾತಾಡೋದಿಲ್ಲ. ಯಾವುದೇ ಭಾಳ ಆದರೆ ಒಂದು ನಿಮಗೆ ಥ್ರೂ ನಿಮ್ಮ ವಾಟ್ಸಪ್ ಪ್ರಕಾರ ಅಥವಾ ನಿಮ್ದು ಯಾವುದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯಾವ್ದಿರುತ್ತೆ ಅದಕ್ಕೆ ಸಮನ್ಸು ವಾರಂಟ್ ಮಾತ್ರ ಕಳಿಸ್ತಾರೆ. ಮೇಲಿಗೂ ಕಳಿಸ್ತಾರೆ, ಎಲ್ಲ ಇದಕ್ಕೂ ಕಳಿಸ್ತಾರೆ. ಏನೇ ಡಿಜಿಟಲ್ ಯಾವುದಾದ್ರೂ ಕಳಿಸ್ಬೋದು, ಸೋಷಿಯಲ್ ಮೀಡಿಯಾನು ಇರ್ಬೋದು ಅಥವಾ ಇಮೇಲು ಇರ್ಬೋದು, ಯಾವುದೇ ಇರ್ಬೋದು. ಓನ್ಲಿ ಸಮನ್ಸ್ ಆ್ಯಂಡ್ ವಾರಂಟ್ ಇವು ಮಾತ್ರ ಕಳಿಸ್ತಾರೆ. ಹೊರತಾಗಿ ನೀವು ನಿಮಗೆ ಹಾಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನೀವು ಅರೆಸ್ಟ್ ಮಾಡ್ತೀವಿ, ಅದು ಇದು ಯಾವುದನ್ನು ಪೊಲೀಸರಿಗೆ ಹೇಳೋದಿಲ್ಲ. ಯಾರು ಪೊಲೀಸರು ಮೊಬೈಲ್ದಲ್ಲಿ ಆನ್ಲೈನ್ ಬರೋದಿಲ್ಲ. ತಿಳ್ಕೊಬೇಕು ನೀವು. ಯಾವ ಪೊಲೀಸರು ಸಾರ್ವಜನಿಕರನ್ನ ನಾನು ವಿನಂತಿ ಮಾಡ್ಕೋತೇನೆ, ಯಾವ ಪೊಲೀಸರು ನಿಮಗೆ ಆನ್ಲೈನ್ದಲ್ಲಿ ಬಂದು ನಿಮಗೆ ಧಮಕಿ ಕೊಡೋದಿಲ್ಲ. ಏನಿದ್ರೆ ನಿಮಗೆ ಸಮನ್ಸ್ ಜಾರಿ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ, ಪೊಲೀಸ್ ಸ್ಟೇಷನ್ ಬಾ ಅಂತ ಹೇಳ್ತಾರೆ. ಅದೆಲ್ಲ ಬಿಟ್ಟುಕೊಟ್ಟು ಫೋನಲ್ಲಿ ಧಮಕಿ ಹಾಕೋದು, ನಿಮಗೆ ಅರ್ಧ ಗಂಟೆಯಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋದು ಪೊಲೀಸ್ನಲ್ಲಿ ವರ್ಡೇ ಇಲ್ಲ. ಡಿಜಿಟಲ್ ಅರೆಸ್ಟ್ ಅನ್ನೋದು ನಮ್ಮಲ್ಲಿ ವರ್ಡೇ ಇಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ಜನ ತಿಳ್ಕೊಬೇಕು. ಯಾವ ಡಿಜಿಟಲ್ ಅರೆಸ್ಟ್ ಇಲ್ಲ, ಯಾವ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತಾರೆ ಅದಕ್ಕೆ. ಡಿಜಿಟಲ್ ಅರೆಸ್ಟ್ ಅಲ್ಲದು, ಇಟ್ ಈಸ್ ಲೀಗಲ್ ವೇ, ಇಟ್ ಈಸ್ ರಾಂಗ್ಫುಲ್ ಕನ್ಫೈನ್ಮೆಂಟ್, ಅನಧಿಕೃತ ಅತಿಕ್ರಮಣದ ಬಂಧನ. ಇದು ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತ ಅನ್ನೋದಕ್ಕೆ. ಅದು ಅವರು ಆ ಭಾಷೆ ಯೂಸ್ ಮಾಡೋದಿಲ್ಲ. ನಿಮಗೆ ಡಿಜಿಟಲ್ ಅರೆಸ್ಟ್ ಅಂತಾರೆ. ಯಾವ ಡಿಜಿಟಲ್ ಅರೆಸ್ಟ್ ಅನ್ನೋದು ಪೊಲೀಸ್ ಭಾಷೆ ಅಲ್ಲ. ಅದಕ್ಕೆ ಯಾವ ಡಿಜಿಟಲ್ ಅರೆಸ್ಟಿಗೂ ಯಾರು ಹೆದರಬಾರ್ದು. ಇದು ದುರ್ದೈವ ಅಂದ್ರೆ ಇದರಲ್ಲಿ ಚೀಟ್ ಮಾಡೋರು ಬಹಳ ಬುದ್ಧಿವಂತರಿದ್ದಾರೆ, ಅವರು ಕ್ವಾಲಿಫೈಡ್ಗಳೇ ಇದ್ದಾರೆ. ಇಂಜಿನಿಯರ್ಸು ಫಾಲ್ತು ನೌಕರಿ ಸಿಗಲಾರ್ದವರು ಅಥವಾ ಡ್ರಾಪ್ ಔಟು ಯಾವ ಕೆಲಸಕ್ಕೆ ಬರಲಾರ್ದವರು, ಟೆಕ್ನಾಲಜಿ ಬಗ್ಗೆ ಗೊತ್ತಿದ್ದವರು ಅದನ್ನ ಆಪರೇಟ್ ಮಾಡ್ತಾರೆ. ಮೋಸ ಹೋಗೋರು ಎಂತವ್ರು, ಮೋಸ ಹೋಗೋರು ಇಂಜಿನಿಯರ್ಸೇ ಹೋಗ್ತಾರೆ, ಡಾಕ್ಟರ್ಸ್. ಮನೆ ನೋಡಿ, ನಮ್ಮ ಬೆಂಗಳೂರಲ್ಲಿ 11,80,00,000 ಒಬ್ಬ ಇಂಜಿನಿಯರ್ ಕಳ್ಕೊಂಡ್ರು. 11,80,00,000 ನನಗೆ ತಲೆನೇ ಕೆಟ್ಟುಬಿಡ್ತು. 11 ಕೋಟಿ ಒಬ್ಬ ಇಂಜಿನಿಯರ್ ಆಗಿ ಕಾಮನ್ ಸೆನ್ಸ್ ಬೇಡೇನ್ರಿ ಅವನಿಗೆ? ಇಷ್ಟೊಂದು ದುಡ್ಡು ಹಾಕ್ತಾನಂತಂದ್ರೆ ಒಂದ್ಸಲ ವೆರಿಫೈ ಮಾಡೋದು ಬೇಡ? ನಾ ಹಾಕೋದಿಲ್ಲ, ಏನ್ ಮಾಡ್ತೀವಿ ಮಾಡೋ ನೀ ಅಂತಂದ್ರೆ ಏನ್ ಮಾಡ್ತಾನ ಅವನು? ಏನೋ ಮಾಡೋದಿಲ್ಲ. ಖಂಡಿತ ಸರ್. ಇವರು ಹೆದರ್ಕೊಂಡು ತಪ್ಪು ಮಾಡಿದ್ರೆ ಹೆದರಿದ್ರೆ ಅಡ್ಡಿ ಇಲ್ಲ, ತಪ್ಪು ಮಾಡದೆ ಯಾಕೆ ಹೆದರ್ಬೇಕು? ನಿಜ ನಿಜ ನಿಜ. ಇದು ಜನರಿಗೆ ಅರ್ಥ ಮಾಡ್ಕೋಬೇಕು. ನಮಗೆ ಬಹಳ ವಿಚಿತ್ರ ಅನಿಸ್ತದೆ. ನಾವು ಎಷ್ಟೊಂದು ಪೊಲೀಸರನ್ನು ಹೇಳ್ತಾರೆ, ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ನಂಬರು ಕೊಟ್ಟಿದ್ದಾರೆ, 1930 ನಂಬರ್ ಕೊಟ್ಟಿದ್ದಾರೆ. 1930 ಏನೇ ಡಿಜಿಟಲ್ ನಿಮಗೆ ಟ್ರಾನ್ಸಾಕ್ಷನ್ ಆಗಲಿ, ಏನಾಗಲಿ, ಮೋಸ ಆಗಲಿ, ಚೀಟ್ ಆಗಲಿ, ಉಡ್ರಾ ಆಗಲಿ, ಹ್ಯಾಕಿಂಗ್ ಆಗಲಿ, ಪಾಕಿಂಗ್ ಆಗಲಿ, ಎಲ್ಲಾನು ಏನು ನಿಮಗೆ ಬರ್ತದೆ ಅದೆಲ್ಲ 1930. ಸಾರ್ವಜನಿಕರು ಪ್ಲೀಸ್ ನೋಟ್ ಇಟ್ ಡೌನ್. 19
30 1930 ದಯಮಾಡಿ ಫೋನ್ ಮಾಡಿ. ಅವ್ರು ನಿಮಗೆ ಸರಿಯಾದಂಥ ಮಾಹಿತಿ ಕೊಡ್ತಾರೆ. ಅವ್ರ ಮೇಲೆ ಆ್ಯಕ್ಷನ್ ತಗೋತಾರೆ. ನೀವು ಹೆದರ್ಕೋಬಾರ್ದು, ಪ್ಯಾನಿಕ್ ಆಗಬಾರ್ದು. ಯಾರು ಹೆದರ್ಸಿದ್ರು ನೀವು ಕೇರ್ ಮಾಡಬೇಡ್ರಿ. ಯಾವ ಪೊಲೀಸರು ಯೂನಿಫಾರ್ಮ್ದಲ್ಲಿ ಬಂದು ಕೂತ್ಕೊಳ್ಳೋದಿಲ್ಲ. ಯಾವ ಯೂನಿಫಾರ್ಮ್ದಲ್ಲಿ ಕೂತ್ಕೊಂಡು ಯಾರು ವಿಡಿಯೋ ಮಾಡಿ ನಿಮಗೆ ಹೇಳೋದಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಮೊದಲು ಪೊಲೀಸರು ಏನೇ ಪೊಲೀಸರು ಇದ್ರೂ ನಿಮಗೆ ಪೊಲೀಸ್ ಸ್ಟೇಷನ್ ಕರೆದು ನಿಮಗೆ ನೋಟಿಸ್ ಕೊಡ್ತಾರೆ. ಕರೆದು ಇಲ್ಲಿ ಬಂದು ಅಥವಾ ಫೋನ್ ಮಾಡಿ ನಿಮಗೆ ಹೇಳ್ಬೋದು, ನೀವು ಇಂಥ ಕೇಸ್ ಆಗಿದೆ ನಿಮ್ಮ ಮೇಲೆ, ನೀವು ಬನ್ನಿ ಸ್ಟೇಷನ್ಗೆ ಬನ್ನಿ, ಬಂದು ನಿಮ್ದು ಹೇಳಿಕೆ ಕೊಡ್ರಿ ಅಂತ ಹೇಳ್ಬೋದು. ಅಥವಾ ನಿಮಗೆ ಪೊಲೀಸ್ ನೋಟಿಸ್ ಕಳಿಸ್ಬೋದು. ಒಂದು ನಾವು ಮೀಡಿಯಾ ಆಗಲೇ ಹೇಳ್ದಂಗೆ ಮೀಡಿಯಾ ಯೂಸ್ ಮಾಡೋದಂದ್ರೆ ಸೋಷಿಯಲ್ ಮೀಡಿಯಾ ನಾವು ಬರೀ ವಾರಂಟು ಸಮನ್ಸು ಇವಾಗ ಮಾತ್ರ ಯೂಸ್ ಮಾಡ್ತೇವೆ. ಇಮೇಲು ಇವು ಮಾತ್ರ ಯೂಸ್ ಮಾಡ್ತೇವೆ, ಉಳಿದು ಯಾವುದೂ ಯೂಸ್ ಮಾಡೋದಲ್ಲ. ನೀವು ದಯಮಾಡಿ ಪೊಲೀಸರನ್ನ ಇನ್ಫಾರ್ಮ್ ಮೇಲೆ ಬಂದ ಅಂದ್ರೆ ನೀವು ಪೊಲೀಸರನ್ನ ತಿಳ್ಕೊಬೇಡಿ. ಅವರೆಲ್ಲ ಚೀಟರ್ ನನ್ನ ಮಕ್ಕಳು. ನಿಮಗೆ ಮೋಸ ಮಾಡ್ಲಿಕ್ಕೇನೆ, ನಿಮಗೆ ಹೆದರ್ಸ್ಲಿಕ್ಕೇನೆ ಆ ಪೊಲೀಸ್ ಭಾಷೆ ಬಳಸ್ತಾರೆ. ಪೊಲೀಸ್ ಡ್ರೆಸ್ ಹಾಕೊಂಡು ಕೂತ್ಕೋತಿರ್ತಾರೆ. ಪೊಲೀಸ್ನಲ್ಲಿನೇ ಆವಾಜ್ ಹಾಕ್ತಿರ್ತಾರೆ. ಅದಕ್ಕೆ ಮುಂಚೆ ನಿಮಗೆ ಮೊದಲೊಬ್ಬ ಕನ್ವಿನ್ಸ್ ಮಾಡ್ತಾನೆ, ನೀವು ಹಾಂಗೆ ಮಾಡಿದ್ರಿ, ಹಿಂಗೆ ಮಾಡಿದ್ರಿ, ನಿಮಗೆ ಹಾಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ, ನಿಮಗೆ 1 ವರ್ಷದವರೆಗೂ ಜೈಲಿಗೆ ಹೋಗ್ತೀರಿ, ನಿಮಗೆ ಯಾವ ಬೇಲಿಲ್ಲ, ನೀವು ನೋಡಿ ನಿಮಗೆ ತೊಂದರೆ ಆಗ್ತದೆ, ಹಂಗೆ ಆಗ್ತದೆ, ಹಿಂಗೆ ಆಗ್ತದೆ ಅಂತೇಳಿ ನೀವು ಪೊಲೀಸ್ ಆಫೀಸರ್ ಮಾತಾಡ್ತಾರೆ. ಈಗ ತಕ್ಷಣ ನಿಮಗೆ ನೀವು ಬನ್ನಿ ಮೊಬೈಲ್ದಲ್ಲಿ ಬರ್ತಾರೆ ಸದ್ಯ ಅಂದ್ಕೊಳ್ಳೇನೆ 2 ಮಿನಿಟ್ನಲ್ಲಿ ಅಲ್ಲೇ ಪಕ್ಕದಲ್ಲೇ ಇರ್ತಾನೆ ಅವನು. ಅವ ಇನ್ಫಾರ್ಮ್ ಹಾಕೊಂಡು ಕೂತಿರ್ತಾನೆ, ಅವನು ಬಂದು ಇವ್ರಿಗೆ ದಬಾಸೋದು. ಹಿಂಗೆ ಮಾಡಿ ಇಷ್ಟು ಜನರಿಗೆ ನಾನು ಪಬ್ಲಿಕ್ ಆಗಿ ಮೇಲಿಂದ ಮೇಲೆ ರಿಕ್ವೆಸ್ಟ್ ಮಾಡ್ಕೋತೀನಿ, ನೀವು ದಯಮಾಡಿ ಇದಕ್ಕೆ ಪ್ಯಾನಿಕ್ ಆಗಬೇಡ್ರಿ, ಧೈರ್ಯದಿಂದ ಇರ್ರಿ. ನೀ ಏನು ಮಾಡ್ತೀಯ ಮಾಡ್ಕೊಳಪ್ಪ, ನಾನು ಅರೆಸ್ಟ್ ಮಾಡ್ತೀಯ ಮಾಡು, ನಾ ಏನು ಮಾಡಲಿಲ್ಲ ಅಂದ್ರೆ ಯಾಕೆ ಹೆದರ್ಬೇಕು, ಮಾಡೋ ಮಗನೇ ಅನ್ಬೇಕು. ಏನು ಅವ್ರೇನು ಮಾಡ್ತಾರೆ, ಏನೂ ಮಾಡೋದಿಲ್ಲ, ಸುಮ್ಮನೆ ಧಮಕಿ ಹಾಕ್ತಾರೆ ಹೊರತಾಗಿ ನೀವು ಹೆಚ್ಚಿಗೆ ಸ್ವಲ್ಪ ಜೋರು ಮಾಡಿ. ನೋಡಿ, ನನ್ನ ಮಗನಿಗೆ ಫೋನ್ ಬಂದಿತ್ತು ಆ ಮೊಬೈಲ್ದಲ್ಲಿ. ನನ್ನ ಮಗ ಫೋನ್ ಮಾಡಿ, ಪಾಪ ಈಗ ಸಂಬಡಿ ಈಸ್ ಕಾಲಿಂಗ್ ಇನ್ ಯೂನಿಫಾರ್ಮ್ ಅಂತಂದ. ಅವ್ನು ಬುಟ್ಲಡಿ ಆ ಸೊಳ ಮಗನಿಗೆ ಅಂತಂದಿನ. ಅವ್ನು ಕೇಳೋಂಗೆ ನಾ ಬರ್ತೀನಿ, ನೀವು ಹಂಗೆ ಆನ್ಲೈನ್ ಇರೋಂಗಡೆ ಇವು ಬ್ಲಡಿ ಚೀಟರ್ ಅಂದ್ಕೂಡೇನೆ ಅವ ಕಟ್ ಮಾಡಿಬಿಟ್ಟ ಫೋನ್. ಸೊ ಜನರಿಗೆ ಇದು ಅರ್ಥ ಮಾಡ್ಕೋಬೇಕು. ಯಾವನು ಪೊಲೀಸ್ ಆಫೀಸರ್ ನಿಮಗೆ ಮೊಬೈಲ್ದಲ್ಲಿ ಬರೋದಿಲ್ಲ, ಯಾರು ಯೂನಿಫಾರ್ಮ್ದಲ್ಲಿ ನಿಮಗೆ ಧಮಕಿ ಹಾಕೋದಿಲ್ಲ, ಯಾವನೂ ಯೂನಿಫಾರ್ಮ್ದಲ್ಲಿ ನಿಮಗೆ ಡಿಜಿಟಲ್ ಅರೆಸ್ಟ್ ಅನ್ನೋದಿಲ್ಲ. ಇಟ್ ಈಸ್ ಆಲ್ ಫೇಕ್. ಇದೆಲ್ಲ ಮೋಸ ಮಾಡುವಂಥ ಈ ವಂಚನೆಗಳಿಗೆ ನಮಗೆ ಭಾಳ ದುರ್ದೈವ ಅಂತಂದರೆ, ನಾ ಹೇಳಿದ್ನಲ್ಲಗಳೇ, ಮಾಡೋರು ಹಿಂದೆ ನೋಡ್ರಿ, ಕಳ್ತನ ಮಾಡೋರು, ಡೊಕೈಟಿ ಮಾಡೋರು, ರಾಬರಿ ಮಾಡೋರು, ಒಂದೊಂದು ಗ್ಯಾಂಗ್ ಇರ್ತಿದ್ದು. ಅವು ಅನ್ಪಡಿಸೋಳ ಮಕ್ಕಳು, ಡ್ರಾಪ್ ಔಟು ಅಂಥವ್ರು ಮಾಡ್ತಿದ್ರು. ಅವು ಕೀಲಿ ಹಾಕಿದ್ದು, ಮುರಿದು, ರಾಬರಿ ಮಾಡೋದು, ಹೊಡೆದು ಬಂದು ಕಸ್ಕೊಂಡು ಹೋಗೋದು ಮಾಡ್ತಿದ್ರು. ಈಗ ಮೋಸ ಹೋಗೋರು ಸದ ಅವರು ಡಬಲ್ ಇದು ಇದ್ದಾರೆ, ಬುದ್ಧಿವಂತರಿದ್ದಾರೆ, ಡಬಲ್ ಗ್ರಾಜ್ಯುಯೇಟ್ಸ್ ಇದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಅವರೆಲ್ಲ ಇನ್ ಸರ್ವಿಸ್ನವರೇ ಇದ್ದಾರೆ, ಯಾರು ರಿಟೈರ್ಡ್ ಆದವ್ರು ಸದ ಇಲ್ಲ. ಹಂಗೆ ಇದ್ಕೊಂಡು ಇಷ್ಟು ಕಳ್ಳತನ ಮಾಡೋನು, ಮೋಸ ಮಾಡೋನು ಬುದ್ಧಿವಂತ, ಚೀಟರ್ ಆಗೋನು ಬುದ್ಧಿವಂತ, ಯಾವನು ಚೀಟಿಂಗ್ ಆಗ್ತಾನೆ ಅವನು ಬುದ್ಧಿವಂತ, ಪೊಲೀಸರೇ ಇದ್ರೆ ದಡ್ಡ ನನ್ನ ಮಕ್ಕಳು. ಹಂಗಾಗ್ಬಿಟ್ಟಿದೆ. ವೆಲ್ ಸರ್. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸೈಬರ್ ಎಕ್ಸ್ಪರ್ಟ್ ಆಗಿರುವಂತ ಪಣೀಂದರ್ BN ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಹೇಳಿ ಸರ್. ಈ ಹಿಂದೆ ನೋಡ್ತಾ ಇದ್ವಿ ಸರ್, OTP ಯನ್ನ ಪಡೆದು ಅಕೌಂಟ್ ನಲ್ಲಿರುವಂತಹ ಹಣವನ್ನ ತೆಗೆದುಕೊಳ್ತಾ ಇದ್ರು ವಂಚಕರು. ಅದಾದ ಬಳಿಕ ಒಂದ್ ಸ್ವಲ್ಪ ವಿಡಿಯೋ ಕಾಲ್ ನಲ್ಲಿ ಬೆದರಿಸುವಂತ ಕೆಲಸ ಆಗ್ತಾ ಇತ್ತು. ಈಗ ಹೊಸ ಪ್ರಕರಣಗಳು ದಾಖಲಾಗ್ತಾ ಇವೆ, ಸೈಬರ್ ಅರೆಸ್ಟ್ ಅಂತ ಹೇಳಿ. ಸರ್, ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್ ನೋಡಿ, ಟೆಕ್ನಾಲಜಿ ಯಾವ ರೀತಿ ಬದಲಾವಣೆ ಆಗ್ತಿರುತ್ತೆ, ಅದೇ ರೀತಿ ಕ್ರೈಮ್ಗಳು ಕೂಡ ಆ ಟೆಕ್ನಾಲಜಿಗೆ ಆ ಸಮಯ ಒಂದು ಹೋದಾಗೆ ಅವತ್ತಿನ ದಿನದ ಟ್ರೆಂಡ್ ಪ್ರಕಾರ ಸೈಬರ್ ಕ್ರೈಮ್ಗಳು ಅಥವಾ ಯಾವುದೇ ಒಂದು ಕ್ರೈಮ್ಗಳು ಆಗ್ತಾ ಹೋಗ್ತವೆ. ನಾವು ಇವಾಗ ವಿ ಆರ್ ಇನ್ ಟ್ರಾನ್ಸಿಷನ್ ಫೇಸ್ ಬಿಟ್ವೀನ್ ಟೆಕ್ನಾಲಜಿಕಲ್ ಶಿಫ್ಟ್. ಇವಾಗ ಅಂದ್ರೆ ಎಲ್ರಿಗೂ ಒಂದು ಹಂತಕ್ಕೆ ಮೊಬೈಲ್ ಹೆಂಗ್ ಯೂಸ್ ಮಾಡಬೇಕು ಅಂತ ಗೊತ್ತು, ಮತ್ತೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಕನ್ಫ್ಯೂಷನ್ ಸೃಷ್ಟಿಯಾಗಿದೆ. ಕನ್ಫ್ಯೂಷನ್ ಏನಪ್ಪಾ ಅಂತ ಕೇಳಿದ್ರೆ, ನಮಗೆ ಬರ್ತಿರುವಂತ ಕಾಲ್ಸ್, ನಮಗೆ ಬರುವಂತ ಕಮ್ಯುನಿಕೇಶನ್ಗಳು ಅದು ಲೆಜಿಟಿಮೇಟಾ ಇಲ್ವಾ ಅನ್ನೋ ಒಂದು ಈ ಫೇಸ್ ಅಲ್ಲಿ ಇವಾಗ ಕ್ರೈಮ್ಗಳು ಆಗ್ತದೆ. ನಮ್ಮ ಇವಾಗ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ, ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಾವೆಲ್ಲರೂ ಮಾತಾಡ್ಕೋತೀವಿ, ಏನಪ್ಪ ಅಷ್ಟೆಲ್ಲ ಸ್ಕ್ಯಾಮ್ಗಳಾಗ್ತದೆ, ಗೌರ್ಮೆಂಟ್ನವ್ರು ಏನು ಮಾಡ್ತಿದ್ದಾರೆ ಮೇಡಮ್ ಅಂತ. ಗೌರ್ಮೆಂಟ್ನವರು ಒಂದು ಪಾಲಿಸಿಗಳು ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಹಲವಾರು ಸನ್ನಿವೇಶಗಳು ಅದಕ್ಕೆ ಕಾರಣ ಆಗಿದ್ದು, ಅವಾಗ ಒಂದು ಗೌರ್ಮೆಂಟ್ ಆರ್ಡರ್ ಅಂತ ಒಂದು ಗೌರ್ಮೆಂಟ್ ಪ್ರೊಸೀಜರ್ ಅಂತ ಬಿಡ್ತಾರೆ. ಇವತ್ತು ನೋಡ್ಬೋದು, ನೀವು ಯಾವುದೇ ಒಂದು ನೀವು ಫೋನ್ ಮಾಡಿದಾಗ ಅಲ್ಲಿ ಆಟೋಮೆಟಿಕ್ ರೆಕಾರ್ಡಿಂಗ್ ಬರ್ತಾ ಇದೆ. ಆ ರೆಕಾರ್ಡಿಂಗ್ ಅಲ್ಲಿ ನಿಮ್ಗೆ ಹೇಳ್ತಾರೆ ಅವರು, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇಂದ ಫೋನ್ ಮಾಡ್ತಿದ್ದೀವಿ ಅಂತನೋ, ಜಡ್ಜ್ ಇಂದ ಅಂತನೋ, ಕೋರ್ಟ್ ಇಂದ ಅನ್ಕೊಂಡು ಫೋನ್ ಮಾಡಿದ್ರೆ ಅದನ್ನ ನಂಬಕ್ ಹೋಗ್ಬೇಡಿ, ಅದು ಸೈಬರ್ ಅಪರಾಧಿಗಳಾಗಿರಬಹುದು ಅಂತ ಅಲರ್ಟ್ ಕೊಡ್ತೀರಿ. ಸೊ ಎಲ್ಲಾ ತರ ಡೈಮೆನ್ಷನ್ ನೋಡ್ತಾ ಹೋದಾಗ
based on technological practices, crime practices will be proportionate. ಎಸ್ ಸರ್, ನೀವು ಹೇಳ್ತಾ ಇದ್ರಿ ಸರ್, ಈಗ ಸಾಫ್ಟ್ವೇರ್ಗಳು ಅಪ್ಡೇಟ್ ಆದಂತೆ ಈ ಕ್ರೈಮ್ಗಳು ಅಪ್ಡೇಟ್ ಆಗ್ತಾ ಇವೆಯಾ ಸರ್, ಹೆಂಗೆ? ನೋಡಿ, ನಾವು ಇವತ್ತಿನ ದಿನ ಏನು ನೀವು ಡಿಜಿಟಲ್ ಅರೆಸ್ಟ್ ಬಗ್ಗೆ ಮಾತಾಡ್ತಿದ್ದೀರಾ, ಹೌದು. ಈ ಒಂದು ಸ್ಕ್ಯಾಮ್ ನಡೀತಿರುವಂತದ್ದು ನಮ್ಮ ಇಂಡಿಯಾ ದೇಶದ ಡೇಟಾಬೇಸ್ ಇರಬಹುದು, ನಮ್ಮ ಇಂಡಿಯನ್ಸ್ ಕೂಡ ಸ್ವಲ್ಪ ಜನ ಇದಕ್ಕೆ ಶಾಮೀಲ್ ಆಗಿರಬಹುದು. ಆದ್ರೆ ಸಾಕಷ್ಟು ಮಟ್ಟಿಗೆ ಸ್ಕ್ಯಾಮ್ ನಡೀತಿರೋದು ನಾಟ್ ವಿತ್ ಇನ್ ಇಂಡಿಯಾ. ದಿಸ್ ಇಸ್ ಅ ವೆಲ್ ಆರ್ಗನೈಸ್ಡ್ ರ್ಯಾಕೆಟ್. ಈ ಯಾವ ಜಾಗದಲ್ಲಿ ನಮ್ಮ ದೇಶದ ಪೊಲೀಸ್ನವರಾಗಿರ್ಬೋದು, ನಮ್ಮ ದೇಶದ ಕೋರ್ಟ್ ಆಗಿರ್ಬೋದು, ಅವರ ಒಂದು ವಾರೆಂಟ್ ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಕಾಂಬೋಡಿಯಾ, ಉಗಾಂಡ, ನೈಜೀರಿಯಾ, ದುಬೈ ಅಂತ ಜಾಗಗಳಲ್ಲಿ ನೀವು ಎಂತ ಕೋರ್ಟ್ ಆರ್ಡರ್ ತಗೊಂಡ್ರು ಕೂಡ ಯು ಕೆನಾಟ್ ಎನ್ಫೋರ್ಸ್ ದ ಕಮಿಷನ್. ಐ ಮೀನ್ ಅರೆಸ್ಟ್ ವಾರೆಂಟ್ ಇರ್ಬೋದು, ಸರ್ಚ್ ವಾರೆಂಟ್ ಇರ್ಬೋದು, ಅದು ಎನ್ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಈ ಒಂದು ಸೈಬರ್ ಕ್ರೈಮ್ ವಿಚಾರವಾಗಿ ಎಕ್ಸ್ಟ್ರಾಡಿಕ್ಷನ್ ಟ್ರೀಟಿ ಎಲ್ಲೂ ಇಲ್ಲ. ಸೊ ಹಾಗಾಗಿ ನಮ್ಗೆ ಈ ಜಾಗದಲ್ಲಿ ಯಾವ ಜಾಗದಲ್ಲಿ ಕ್ರೈಮ್ ಮಾಡ್ತಾರೆ, ಯಾವ ಜಾಗದಲ್ಲಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಗೊತ್ತಿದ್ರು ಸಹ ಅವ್ರನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡ್ಲಿಕ್ಕೋಸ್ಕರ ಅಂತ ಮಾಡೋದಿಕ್ಕೆ ಇವತ್ತಿನ ದಿನ ಅದು ಸಾಧ್ಯ ಆಗ್ತಿಲ್ಲ. ಅವ್ರು ಕಣ್ಣಿಡಿಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿರ್ಲಿಲ್ಲ ನಾನು, ಕಣ್ಣಿಡಿಬಹುದು. ಆದ್ರೆ ಅವ್ರನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಕರ್ಕೊಂಡ್ಬರುವಂತ ಒಂದು ಪ್ರಕ್ರಿಯೆ ಏನಿದೆ, ಅಲ್ಲಿ ಜ್ಯೂರಿಸ್ಡಿಕ್ಷನ್ ಪ್ರಾಬ್ಲಮ್ ಇರೋದ್ರಿಂದ ಡಿಲೇ ಆಗ್ತಿದೆ. ವೆಲ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮನ್ನು ಮಾತನಾಡಿಸ್ತಾ ಹೋಗ್ತೀನಿ. ಮಾಲ್ಗತ್ತಿ ಸರ್, ಸೈಬರ್ ಎಕ್ಸ್ಪರ್ಟ್ ಕೂಡ ಹೇಳ್ತಾ ಇದ್ರು, ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅವರು ಈ ರೀತಿಯಾದಂಥ ಕ್ರಿಮಿನಲ್ ಕೆಲಸವನ್ನು ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಟೆಕ್ನಾಲಜಿಯಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ, ಅಂಥವರೇ ಈ ಕ್ರೈಮ್ಗಳನ್ನು ಮಾಡ್ತಾರೆ ಅನ್ನೋದಾಗಿ ನೀವು ಕೂಡ ಆಗಲೇ ಹೇಳ್ತಾ ಇದ್ರೆ, ಇಂಥ ಪ್ರಕರಣಗಳು ಪೊಲೀಸ್ ಇಲಾಖೆಗೆ ಎಷ್ಟರ ಮಟ್ಟಿಗೆ ಸವಾಲಾಗಿರುತ್ತೆ ಸರ್? ಇದು ನಮ್ಮ ಇಂಡಿಯಾದಲ್ಲಿ ಛತ್ತೀಸ್ಗಢ, ನಮಗೆ ಅನುಭವ ಪ್ರಕಾರ ಛತ್ತೀಸ್ಗಢದಲ್ಲಿ ಬಹಳ ತಿಂತ ಚೀಟಿಂಗ್ ಆಗ್ತಾರೆ. ಛತ್ತೀಸ್ಗಢ ಬಿಟ್ಟರೆ ನಾರ್ತ್ ಈಸ್ಟ್, ಆ ನಂತರ ಬಿಹಾರ, ಇವು 3 ಭಾಗದಿಂದ ಹೆಚ್ಚಿಗೆ ಚೀಟರ್ಸ್ಗಳು ಆ ಭಾಗದಲ್ಲಿ ಇದ್ದಾರೆ. ಇನ್ನು ಹೊರಗಡೆ ಅಂತಂದ್ರೆ ನೈಜೀರಿಯಾ, ಸೈಬೇರಿಯಾ, ಕೀನ್ಯಾ, ಯುಗಾಂಡ, ಇವೆಲ್ಲ ಸೌತ್ ಆಫ್ರಿಕನ್ ದೇಶಗಳಿದಾವಲ್ಲ, ಇವು ಚಿಲ್ಲರೆ ಪಿಲ್ಲರೆ ದೇಶಗಳು, ಇವರೇ ಆ ಚೀಟರ್ಸ್ ಇರೋದು, ಅವರೇ ಚೀಟಿಂಗ್ ಮಾಡೋದು. ಇವನ್ ಡ್ರಗ್ಸ್ ಸಿಕ್ಕೊಂಡ್ಬೀಳ್ತಾರಲ್ಲ ಎಲ್ಲೆಲ್ಲ, ನೈಜೀರಿಯಾದವರು ಎಲ್ಲ, ಮ್ಯಾಕ್ಸಿಮಮ್ ಕೀನ್ಯಾದವರು, ಉಗಾಂಡದವರು, ಇವರೇ ಹುಡುಗಿಯರು ಹುಡುಗರು 6 ಅಡಿ ದೈತ್ಯ ಆಳಿರ್ತವೆ, ಹೆಂಗಸರು ಹಂಗೆ ಇರ್ತಾರೆ, ಬಹಳ ಡೆವಿಲ್ ಇರ್ತಾರೆ. ಅವ್ರು ಯಾರು ಹೆದರುದಿಲ್ಲ, ಯಾರಿಗೂ ಕೇರ್ ಮಾಡೋದಿಲ್ಲ. ಮತ್ ನಮ್ಮಲ್ಲಿ ಏನಿದೆ, ಇಲ್ಲಿ ಇರುವಂತ ಸ್ಟಾಪ್ ನಮ್ಮಲ್ಲಿ ಇರೋದು ಬೆಂಗಳೂರು ಸಿಟಿಯಲ್ಲಿ 8 ಸೈಬರ್ ಸ್ಟೇಷನ್ ಇದಾವೆ. 8 ಇದಾವೆ. 8ರಲ್ಲಿ 10ರಿಂದ 15 ಜನ ಸ್ಟಾಪ್ ಇದ್ದಾರೆ. 15 ಜನ ಸ್ಟಾಪ್ ಅಂದ್ರೆ ನೀವು 5 ಮಂದಿ ಬಿಡಿ, 5 ಮಂದಿ ಆಫೀಸಲ್ಲಿ ನೋಡ್ಕೊಳ್ಳಿಕ್ಕೆ ಹೋಗ್ಬಿಡ್ತಾರೆ. ಸೆಂಟ್ರಿ ಡ್ಯೂಟಿ, ಅಲ್ಲಿ ರೈಟರು, ಕ್ರೈಮು, ಅದು ಇದು FIR ಬರ್ಕೊಳ್ಳವ, ಅದು ಇದು ಹೋಗ್ಬಿಡ್ತಾರೆ. ವರ್ಷಕ್ಕೆ 500ಕ್ಕಿಂತ ಜಾಸ್ತಿ ಕೇಸ್ ದಾಖಲ, 500 ಕೇಸ್ ಜಾಸ್ತಿ ಆಗ್ತವೆ. ಮತ್ತು ಆರೋಪಿಗಳು ನೈಜೀರಿಯಾ, ಸೈಬೇರಿಯಾ, ಕೀನ್ಯಾ, ಉಗಾಂಡ, ದುಬೈ, ಬೇರೆ ಕಂಟ್ರಿಗಳಲ್ಲಿ, ಇಂಥ ಪ್ರದೇಶದಲ್ಲಿ ಇದ್ರೆ ಹ್ಯಾಂಗ್ ಮಾಡ್ಲಿಕ್ಕೆ ಸಾಧ್ಯತೆ? ನಾವು ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಬೇಕು, ಅಥವಾ ಇದಕ್ಕೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಇಂಟರ್ಪೋಲ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಥ್ರೂ ನಾವು ಮಾಡಬೇಕಾಗ್ತದೆ. ಕೆಲವೊಂದು ದೇಶಗಳು ಡೈರೆಕ್ಟ್ ಆಗಿ ನಮ್ಮ ಜೊತೆಗೆ ಇದು ಇದಾವೆ, ಅಗ್ರಿಮೆಂಟ್ ಇರ್ತದೆ. ಫಾರಿನ್ ಪಾಲಿಸಿಯಲ್ಲಿ ನಮ್ಮ ಆರೋಪಿಗಳು ನೀವು ಹಾಜರು ಮಾಡಬೇಕು, ನೀವು ಕೇಳಿದಾಗ ನಮಗೆ ಬೇಕಾದಂತ ಆರೋಪಿ ನೀವು ನಮಗೆ ಹಾಜರುಪಡಿಸಬೇಕು ಅಂತ ಫಾರಿನ್ ಪಾಲಿಸಿಯಲ್ಲಿ ಅಗ್ರಿಮೆಂಟ್ ಇರ್ತದೆ. ಅಂತ ಸುಮಾರು 50 ದೇಶಗಳು ನಮ್ಮ ದೇಶ ಜೊತೆಗೆ ಆ ರೀತಿ ಅಗ್ರಿಮೆಂಟ್ ಆಗಿದ್ದಾವೆ. ಉಳಿದ ದೇಶಗಳು ಆ ರೀತಿ ಅಗ್ರಿಮೆಂಟ್ ಇಲ್ಲ. ಅದರಲ್ಲಿ ಕೆಲವೊಂದು ದೇಶಗಳು ನಮ್ಮ ವೈರಿ ದೇಶಗಳಂತ ನಾವು ತಿಳ್ಕೊತೀವಿ, ಪಾಕಿಸ್ತಾನ ಅಂತ ಅವರು ಅಗ್ರಿಮೆಂಟ್ ಮಾಡ್ಕೊಡೋದಿಲ್ಲ, ಅವರು ಆರೋಪಿಸಿ ಇದ್ರು ನಮಗೆ ಕಳಿಸೋದಿಲ್ಲ. ಉದಾಹರಣೆಯಿಂದ ನೀವು ನೋಡ್ತೀರಿ, ದಾವೂದ್ ಇಬ್ರಾಹಿಂ ಆರಾಮಲ್ಲಿ ಲಕ್ಸುರಿಯಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ, ಅಲ್ಲಿಂದ ಇಲ್ಲಿ ಆಪರೇಟ್ ಮಾಡ್ತಾ ಇದ್ದಾನೆ. ಈಗ ಅವರು ಈಗ ಸೈಬರ್ ಇದು ಹೊಂಟಾರೆ. ಇದು ಈಜಿ ಅರ್ನಿಂಗ್ ಮೆಥಡ್. ನೀವು ಅವರು ದಾವೂದ್ ಇಬ್ರಾಹಿಂ ಅವ ಹೇಳ್ಬೇಕು, ಇಲ್ಲಿ ರಾಜನ್ನು ಪಾಜನ್ನು ಅವ್ರು ಬಂದು ಗುಂಡು ಹಾಕಿ ಇದು ಮಾಡ್ತೀವಿ, ಧಮಕಿ ಹಾಕಿ ಫೋನ್ ಮಾಡಿ ಕೋಟಿಗಟ್ಟಲೆ ದುಡ್ಡು ವಸೂಲು ಮಾಡೋದು, ಅವೆಲ್ಲ ಭಾಳ ಡಿಲೇ ಪ್ರೊಸೆಸ್. ಭಾಳ ಈಗ ಅವರೇ ಅಪಾಯಿಂಟ್ಮೆಂಟ್ ಇಟ್ಕೊಂಡ್ಬಿಟ್ಟಾರೆ ಎಂಜಿನಿಯರ್ಸ್ಗಳನ್ನ, ಎಕ್ಸ್ಪರ್ಟ್ ಎಂಜಿನಿಯರ್ಸ್ಗಳನ್ನ ಈ ಥರ ಚೀಟ್ ಮಾಡಲಿಕ್ಕೆ ಇಟ್ಕೊಂಡು ಅವರು ಸದಾ ಆಪರೇಟ್ ಮಾಡ್ತಾರೆ. ಆದ್ರೆ ನಮ್ಮವ್ರಿಗೆ ಗೊತ್ತಾಗೋದಿಲ್ಲ ಅವ್ರ ಬಾಸ್ ಯಾರು, ಅವ್ರು ಯಾರು ಹೇಳೋದಿಲ್ಲ, ಯಾವ ಬಾಸ್ ಇರ್ತಾನೆ ಇಲ್ಲ. ಎಲ್ಲ ಬಾಸ್ಗಳು ಡಿ ಬಾಸ್ಗಳು ಇದನ್ನೆಲ್ಲ ಈ ದಂಧೆ ಮಾಡಿ. ಡಿ ಬಾಸ್ ಅಂದ್ರೆ ನಮ್ಮ ಸಿನಿಮಾ ಆಕ್ಟರ್ ಡಿ ಬಾಸ್ ಅಲ್ಲ, ದಾವೂದ್ ಇಬ್ರಾಹಿಂ ಗ್ಯಾಂಗ್, ಅದಕ್ಕೆ ಡಿ ಬಾಸ್ ಅಂತ ನಮ್ಮ ಪೊಲೀಸ್ನಲ್ಲಿ
ಕರೆಯೋದು. ಹೌದು. ಆ ಡಿ ಬಾಸ್ನವರು ಈ ತರ ಆಪರೇಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಹಿಡಿಯೋದು ಕಷ್ಟ, ಸಿಗೋದು ಕಷ್ಟ, ಸಿಕ್ಕ ಮೇಲೆ ತರೋದು ಕಷ್ಟ. ಎಸ್. ಸೊ ಬಿಕಾಸ್ ಆಫ್ ಫಾರಿನ್ ಪಾಲಿಸಿ ನಮ್ಮಲ್ಲಿ ಆ ತರ ಇದೆ ಇರೋದ್ರಿಂದ. ಮತ್ತೆ ಇನ್ನೊಂದೇನಿದೆ, ಇರೋದೇ 8-10 ಮಂದಿ ಸ್ಟಾಪು. ಅದು ಎಲ್ಲಿ ಅಂತ ಕಳಿಸ್ಬೇಕು? ಛತ್ತೀಸ್ಗಢ ಕಳಿಸ್ಬೇಕು, ಆಸಾಮಿಗೆ ಕಳಿಸ್ಬೇಕು, ಬಿಹಾರಿಗೆ ಕಳಿಸ್ಬೇಕು, ಅಥವಾ ನೈಜೀರಿಯಾ ಕಳಿಸ್ಬೇಕು, ದುಬೈ ಕಳಿಸ್ಬೇಕು, ಎಲ್ಲಿ ಕಳಿಸ್ಬೇಕು? ಹೌದು ಸರ್. ಸೊ ಹೀಗಾಗಿ 135 ಕೋಟಿ ಆಗಿದೆ ನೋಡಿ. 135 ಕೋಟಿ ಒಂದು ವರ್ಷನಾಗ ಚೀಟಿಂಗ್ ಆದ್ರೆ ನಮ್ಮಲ್ಲಿ ರಿಕವರಿ ಆಗಿದೆ ಬರೀ 12 ಕೋಟಿ. ಯಾವ ಲೆಕ್ಕಕ್ಕೂ ಇಲ್ಲ. ಖಂಡಿತ ಖಂಡಿತ. ನಾವು ಇದರಲ್ಲಿ ಆಗಲೇ ಹೇಳ್ತಾ ಇದ್ದೆ, ನಾನು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೆ, ನೀವು 1930 ತಕ್ಷಣ ಫೋನ್ ಮಾಡಿದ್ರೆ ಅದು ಅಮೌಂಟ್ ಏನು ಟ್ರಾನ್ಸಾಕ್ಷನ್ ಆಗೋದು ಎಲ್ಡಪ್ ಆಗಬಹುದು, ಅದು ಡೆಲಿವರಿ ಆಗೋದಿಲ್ಲ, ಆಗೋದ್ರೊಳಗೆ ನಾವು ಅದನ್ನು ಮತ್ತೆ ರಿಕವರಿ ಮಾಡಬಹುದು ಅನ್ನೋವಂತ ಇವರು ಬೇಗ ಮಾಡೋದಿಲ್ಲ. ಆ ನಂಬರ್ಸ್ ಅದೇ ನೆನಪಿಟ್ಕೊಳ್ಳೋದಿಲ್ಲ. 1930 ಅಂತ ಸೆಂಟ್ರಲ್ ಗೌರ್ಮೆಂಟ್ ದವರು ಬೊಬ್ಬೆ ಹೊಡಿತಾರೆ, ನಾವು ಬೊಬ್ಬೆ ಹೊಡಿತೇವೆ, ಸ್ಟೇಟ್ನವರು ಹೊಡಿತಾರೆ. ಬಟ್ ಅದು ಯಾವುದು ಅವ್ರಿಗೆ ನಾಟೋದಿಲ್ಲ. ಯಾರು ಜನರು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಚೀಟೋರು ಯಾರು ಚೀಟಿಂಗ್ ಆತಾರೆ ಅಂತವ್ರು ಮಾತ್ರ ರಿಪೇಂಟ್ ಮಾಡ್ಕೊಳ್ತಾರೆ. ಆದ್ಮೇಲೆ ರಿಪೇಂಟ್ ಮಾಡ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ? ಖಂಡಿತ ಖಂಡಿತ ಸರ್. ಎಸ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಹಾಗೆಯೇ ಹೈಕೋರ್ಟ್ ವಕೀಲರಾಗಿರುವಂತಹ RLN ಮೂರ್ತಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೂರ್ತಿ ಸರ್, ಇಂಥ ಪ್ರಕರಣಗಳನ್ನ ದಿನನಿತ್ಯ ನೀವು ಕೂಡ ನೋಡ್ತಾ ಇರ್ತೀರಾ. ಸದ್ಯ ಕಾನೂನಿನ ಅಡಿಯಲ್ಲಿ ಇಂಥವರಿಗೆ ಆಗುವಂತ ಶಿಕ್ಷೆಗಳ ಪ್ರಮಾಣದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್? ಸರ್, ಈಗ ನೋಡಿ, ಶಿಕ್ಷೆಗಳ ಪ್ರಮಾಣ ಮನೆ ಹಾಳಾಗೋಯ್ತು. ಈಗ ನಾನು ಹೇಳ್ತೀನಿ ಕೇಳಿ, ಸರ್ಕಾರ ಸಂಸ್ಥೆಗಳು ಎಷ್ಟು ವಿಫಲಾಗಿದ್ದಾವೆ ಅಂದ್ರೆ, ಸ್ಟೇಟ್ ಗೌರ್ಮೆಂಟ್ ಪೊಲೀಸ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ ಇದೆ. ಈಗ 50 ವರ್ಷ ಅಥವಾ 60 ವರ್ಷ ಹಿಂದೆ ಹೋದ್ರೆ ದರೋಡೆ ಮಾಡಿದ್ರು, ಕಳ್ತನ ಮಾಡಿದ್ರು ಯಾವುದೇ ಡಿಜಿಟಲ್ ಎವಿಡೆನ್ಸ್ ಇರ್ತಿರ್ಲಿಲ್ಲ. ಈಗ ನೋಡಿ, ಈಗ ಒಂದು ಸೆಂಟ್ರಲ್ ಬ್ಯಾಂಕ್, ಸೆಂಟ್ರಲ್ ಏನು RBI ನಾರ್ಮ್ಸ್ ಕೆಳಗಡೆ ಒಂದು ಬ್ಯಾಂಕ್ ಓಪನ್ ಮಾಡಿ ಬ್ಯಾಂಕ್ ನಡೆಸ್ತಾ ಇರ್ತಾರೆ. ಕಸ್ಟಮರ್ ಖಾತೆ ಕೊಟ್ಟಿರ್ತಾರೆ. ಆ ಕಸ್ಟಮರ್ ಖಾತೆ ಕೊಟ್ಟಿರ್ಬೇಕಾದ್ರೆ ಆ ಖಾತೆ ಹಣ ಬೇರೆ ಕಡೆ ಹೋಯ್ತು ಅಂದ್ರೆ ಯಾರು ಹೆಂಗ್ ಹೋಯ್ತು ಗೊತ್ತಾಗಲ್ವಾ ಇವ್ರಿಗೆ? ಸ್ಟೇಟ್ ಗೌರ್ಮೆಂಟ್ ಅವರು ನುಳ್ಸ್ಕೊಂತಾರೆ, ನಮ್ದು ಬ್ಯಾಂಕಿಂಗ್ ಸೆಕ್ಟರ್ ನಮ್ದಲ್ಲ, RBI ಉಂಟು, ನೀವುಂಟು ಅಂತ ಹೇಳ್ತಿರಲ್ಲ. ಸ್ಟೇಟ್ ಗೌರ್ಮೆಂಟ್ ಸನ್ಮಾನ್ಯ ಮಾಲ್ಗತ್ತಿ ಅವ್ರು ಮಾತಾಡ್ತಾವ್ರೆ. ಅವ್ರು ಹೇಳೋ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಪೊಲೀಸ್ ಎಲ್ಲ ಕರೆಕ್ಟು. ಜನಗಳು ನಿಮ್ಮ ಜನಗಳು ಅಕೌಂಟು ಅಲ್ಲ ರೀ ಸ್ವಾಮಿ, ನಿಮ್ಮ ಮನೇಲಿ ಮಾಡಿರೋ ದುಡ್ಡು ಕಳ್ತನ ಆಗೋದು ಗೊತ್ತು. ಖಾತೆಯಲ್ಲಿರೋ ದುಡ್ಡು ಕಳ್ತನ ಆದ್ರೆ ನಿಮ್ಗೆ ಇನ್ನೇನ್ ಬೇಕು ಸಾಕ್ಷಿ? ಇನ್ನೇನ್ ನಿಮ್ ಕೈಲಿ ಮಾಡಕ್ ಸಾಧ್ಯ? ನಿಮ್ಮ ವಿಫಲ ಆಗಿದೆ ನಿಮ್ಮ ಪೊಲೀಸ್ ವ್ಯವಸ್ಥೆ. ನಾನು ಹೇಳ್ತೀನಿ ನೋಡಿ, ಕೇಳಿಸ್ತಾ ಇದೆಯಾ? ರೆಸ್ಪಾನ್ಸ್ ಕೇಳಿಸ್ತಾ ಇದ್ದಾನೆ? ಕೇಳಿಸ್ತದೆ, ಮಾತಾಡಿ. ಈಗ ಹೇಳ್ತೀನಿ ಕೇಳಿ, ಖಾತೆಲಿರೋ ಅಕೌಂಟ್ ಬೇರೆ ಖಾತೆಗೆ ಹೋಗುತ್ತಾ ಅಥವಾ ಯಾವ್ದೋ ಕಾಣದ ಲೋಕಕ್ಕೆ ಹೋಗುತ್ತಾ, ಗಂಧರ್ವ ಲೋಕಕ್ಕೆ ಹೋಗುತ್ತಾ ಅಥವಾ ಯಮ ಲೋಕಕ್ಕೆ ಹೋಗುತ್ತಾ, ಯಾವ್ದೋ ಲೋಕಕ್ಕೆ ಹೋಗುತ್ತಾ? ಯಾವ ಕಾಲದಲ್ಲಿ ಇದ್ದೀರಾ? ಈಗ ನೋಡಿ, ಸುಪ್ರೀಂ ಕೋರ್ಟ್ ಮೂರ್ತಿ ಸರ್ ಇಲ್ಲಿ ಜನರ ತಪ್ಪು ಕೂಡ ಇರುತ್ತಲ್ಲ. ಈಗ ವಂಚಕರು ಫೋನ್ ಮಾಡಿ OTP ಕೊಡಿ, ವೈಯಕ್ತಿಕ ಮಾಹಿತಿ ಎಲ್ಲ. ನೀವು ಪೊಲೀಸ್ ಅವ್ರನ್ನ ಓಲೈಸ್ಕೋಬೇಡಿ ದಯವಿಟ್ಟು, ಮೀಡಿಯಾದವರು. ಇಲ್ಲಿ ಪೊಲೀಸ್ ಅವ್ರನ್ನ ಓಲೈಸಿ ಇವತ್ತು ಭಾರತ ದೇಶ ನಂಬರ್ 1 ಸೈಬರ್ ಕ್ರೈಮ್ ಅಲ್ಲಿ ಆಗಿದೆ. ದಯವಿಟ್ಟು ಓಲೈಸಬೇಡಿ ಸರ್. ನಮ್ಗೆ ಯಾರನ್ನು ಓಲೈಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸರ್. ಜನರು ಇದರಿಂದ ವಂಚಿತರಾಗ್ತಾ ಇರೋದು ಸರ್. ಸರ್ ಹೇಳ್ತೀನಿ ಕೇಳಿ, ಮೀಡಿಯಾದವ್ರ ಕರ್ತವ್ಯ ಹೇಳ್ತೀನಿ ಕೇಳಿ ಸರ್. ಜನಗಳಿಗೆ ಅರಿವು ಮೂಡಿಸೋದು, ತಪ್ಪು ಮಾಡದಿರೋ ರೀತಿಯಲ್ಲಿ ಮುಂದೆ ನಡ್ಕೊಳ್ಬೇಕು. ಏನೋ ತಪ್ಪು ಮಾಡ್ಬಿಡ್ತಾರೆ ಸರ್ ನಾವು. ಈಗ ನೋಡಿ, ಸನ್ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳ್ತಾರೆ ನೀವು ಬ್ಯಾಂಕ್ ಅವರ ಜವಾಬ್ದಾರಿ ಮಾಡಿ. ಬ್ಯಾಂಕ್ ಅವರ ಜವಾಬ್ದಾರಿ ಸರ್. ಈಗ ನೋಡಿ, ತಮ್ಗೊಂದು ಕ್ವಶನ್ ಕೇಳ್ತೀನಿ. ಅಲ್ಲಿ ಮಾಳಗತ್ತಿ ಸಾಹೇಬ್ ಇದಾರೆ, ಇನ್ನೊಬ್ರು ಯಾರೋ ಎವಿಡೆನ್ಸ್ ಅಂತ ಹಾಕೊಂಡಿದ್ದಾರೆ, ಹೆಸರು ಗೊತ್ತಾಗಿಲ್ಲ, ಪಣೀಂದ್ರ ಇದ್ದಾರೆ, BN ಪಣೀಂದ್ರ ಇದ್ದಾರೆ. ಅಲ್ಲ ಸರ್, ನನ್ ಖಾತೆ ಹಣ ಬೇರೆ ಖಾತೆಗೆ ಹೋಗಕ್ಕೆ ಏನ್ ಸರ್ ಕಾರಣ? ಅದು 2 ರೂಪಾಯಿ ಇರ್ಲಿ, 3 ರೂಪಾಯಿ ಇರ್ಲಿ, 20 ಕೋಟಿ 30 ಕೋಟಿ ಇರ್ಲಿ, ಅದು ಬೇರೆ ಒಂದು ಖಾತೆಗೆ ಹೋಗಿದ್ಯಲ್ವಾ? ಹೌದಾ ಇಲ್ವಾ? ಬೇರೆ ಖಾತೆಗೆ ಹೋದ್ಮೇಲೆ ಆ ಖಾತೆ ಬ್ಯಾಂಕ್ ಅಕೌಂಟ್ ಇನ್ನೊಂದು ಖಾತೆ ಓಪನ್ ಮಾಡಿರ್ತಾರಲ್ಲ ಸರ್, ಬ್ಯಾಂಕ್ ಮ್ಯಾನೇಜರ್ ಅಕೌಂಟ್ ಓಪನ್ ಮಾಡಿರ್ತಾರಲ್ಲ ಸರ್, ಅವನ KYC ಇರ್ತದ ಇರಲ್ವಾ? ಆ KYC ಅಲ್ಲಿ ಯಾರಿಗೂ ಹೋಯ್ತು ಹಣ ಅಂತ ಗೊತ್ತಾಗಲ್ಲ ಸರ್. ನೋಡಿ ಸರ್, ಈ ದೇಶದಲ್ಲಿ ಜನಗಳಿಗೆ ಕಷ್ಟ ಬರ್ಬೇಕಾದ್ರೆ ತಂತ್ರಜ್ಞಾನ ನೋಡಿ, ತಂತ್ರಜ್ಞಾನ ಎಷ್ಟು ಇಂಪ್ರೂವ್ ಆಗಿದೆಯೋ ಅಷ್ಟು ರಾಜ್ಯದ ಮತ್ತು ದೇಶದ ಕರ್ತವ್ಯ ಆಗಿದೆ ಜನಗಳು ಹಣ ರಕ್ಷಣೆ ಮಾಡ್ಲಿಕ್ಕೆ. ಇವ್ರ ಕೈಲಿ ಬ್ಯಾಂಕ್ ಅಲ್ಲಿರೋ ಖಾತೆ ಇರೋ ಸಂಪಾದನೆ ಮಾಡೋ ಹಣ ರಕ್ಷಣೆ ಮಾಡಲ್ಲ. ಇವ್ರು ನಮ್ಗೇನು ವೆಲ್ಫೇರ್ ಕೊಡ್ತಾರೆ, ವೆಲ್ಫೇರ್ ಸ್ಟೇಟ್ ಅಂತ ಕೊಡ್ತಾರೆ. ಸಂವಿಧಾನ ಹೇಳಿದೆ ವೆಲ್ಫೇರ್ ಸ್ಟೇಟ್ ಅಂತ. ಏನು ವೆಲ್ಫೇರ್ ಸ್ಟೇಟ್ ಅಂದ್ರೆ? ಅಲ್ಲ ಸ್ವಾಮಿ, ದುಡ್ದಿರೋ ಹಣ, ಕಷ್ಟಪಟ್ಟು ದುಡ್ದಿರೋ ಹಣ ನೀವು ಕದ್ಕೊಂಡು ಹೋಗಿ ಬಿಡೋದ RBI? ನೋಡಿ ಸರ್, ಇದರಲ್ಲಿ ಒಂದು ಪೊಲೀಸು, ಇನ್ನೊಂದು RBI ಮತ್ತೆ ಬ್ಯಾಂಕ್ಗಳು ಸೇರಿ ಇವರು ಶಾಮೀಲಾಗಿ ಇಷ್ಟು ಹಣ
ಲೂಟಿ ಮಾಡ್ತಾವ್ರೆ. ಅಲ್ಲ ಸರ್, ನಮ್ ಪೊಲೀಸ್ ವ್ಯವಸ್ಥೆ ನಾಚಿಕೆ ಪೊಲೀಸ್ ರ್ಯಾಂಕ್ ಲೂಟಿ ಮಾಡ್ತಾರೆ. ಏನು ವಕೀಲ ಪೊಲೀಸ್ ರ್ಯಾಂಕ್ ಲೂಟಿ ಮಾಡ್ತಾರೆ, ನೀವು ಹಳೆ ಹೇಳ್ತಿರಲ್ಲ. ಎಸ್ ಪೊಲೀಸ್ ಸರ್, ರ್ಯಾಂಕ್ ಎಸ್ ಲೂಟಿ ಸರ್, ಮಾಡ್ತಾರೆ. ಮೂರ್ತಿ ಸರ್, ಇದು allegation ಮಾಡ್ಲಿಕ್ಕೆ ಒಂದ್ ನಿಮಿಷ ಸೈಬರ್ ಎಕ್ಸ್ಪರ್ಟ್ ಅವರಿಂದನೇ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ಈ ವಿಚಾರವಾಗಿ. ಫಣೀಂದ್ರ ಸರ್, ನೀವು ಕೂಡ ಗಮನಿಸ್ತಾ ಇದ್ರಿ, ವಕೀಲರು ಮಾತನಾಡ್ತಾ ಇದ್ರು, ಇದಕ್ಕೆಲ್ಲದಕ್ಕೂ ಕಾರಣ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಪೊಲೀಸ್ ಇಲಾಖೆ ಅನ್ನೋದಾಗಿ ಹೇಳ್ತಾ ಇದ್ರು. KYCಗಳಿರುತ್ತೆ, ಈ ಪ್ರಕರಣವನ್ನ ಈಸಿಯಾಗಿ ಎನ್ಕ್ವೈರಿ ಮಾಡಬಹುದು ಅಂತ ಅವ್ರು ಹೇಳ್ತಾ ಇದಾರೆ. ನೀವು ಟೆಕ್ನಿಕಲಿ ಹೇಳ್ತಾ ಹೋಗೋದಾದ್ರೆ ಸರ್, ಇಲ್ಲಿ ಸರ್, ಆಸ್ ಪರ್ ದಿಸ್ ಸ್ಟೇಟ್ಮೆಂಟ್ ಇಸ್ ಕನ್ಸರ್ನ್, ಇದು ಥಿಯರಿಟಿಕಲಿ ಕರೆಕ್ಟ್. ಅಂದ್ರೆ KYC ಇದ್ದಾಗ ಯಾವ ಬ್ಯಾಂಕ್ ಹೋಲ್ಡರ್ ಇದ್ದಾನೆ ಅವನು ಅರೆಸ್ಟ್ ಮಾಡ್ಕೊಂಡ್ ಬರೋದು ಕರೆಕ್ಟ್. ಆದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರಲ್ಲ, ದಟ್ ಇಸ್ ಕಾಲ್ಡ್ ಮ್ಯೂಲ್ ಅಕೌಂಟ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಮ್ಯೂಲ್ ಅಕೌಂಟ್ಸ್ ಅಂತ ಕೇಳಿದ್ರೆ, ಯಾರ ಹೆಸರಲ್ಲಿ ಅಕೌಂಟ್ ಇರುತ್ತೆ, ಅವನ್ ಯಾವ್ದೋ ರೈತನೋ ಯಾವ್ದೋ ಗಾರೆ ಕೆಲಸ ಮಾಡ್ಕೊಂಡಿರ್ತಾನೆ, ಅವನ ಕರ್ಕೊಂಡ್ಬಂದು ಅಕೌಂಟ್ ಓಪನ್ ಮಾಡಿಸ್ತಾರೆ. ಅಕೌಂಟ್ ಓಪನ್ ಮಾಡಿಸಿದಾಗ ಆ ಅಕೌಂಟಿನ ATM ಕಾರ್ಡ್ ಇರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಕ್ರೆಡೆನ್ಶಿಯಲ್ಸ್ ಇರ್ಬೋದು, ಅವನ ಬಳಿ ಇರೋದಿಲ್ಲ. ಅದು ಹೆಸರು ಮಾತ್ರ ಒಂದಿರೋದು ಅಷ್ಟೇನೆ. ಇವರು ಒಂದ್ ಸ್ವಲ್ಪ ಅವನಿಗೆ ಅವನು ATM ಕಾರ್ಡ್ ಮತ್ತೆ ಮಾಡ್ತೀನಿ. ನಮ್ಮಲ್ಲಿ ಬ್ಯಾಂಕ್ ಮ್ಯಾನೇಜರ್ ಕರ್ತವ್ಯ ಸೂಕ್ತವಾದ ಅಕೌಂಟ್ ಓಪನ್ ಮಾಡ್ಬೇಕು ಅಂತ. ನೀವು ಟೆಸ್ಟ್ ಮಾಡ್ತೀರಾ, ಲೋನ್ ಕೊಡ್ಬೇಕಾದ್ರೆ ಎಷ್ಟು ಟೆಸ್ಟ್ ಮಾಡ್ತೀರಾ ನೀವು? ಜವಾಬ್ದಾರಿ ಯಾರು ಸರ್? ಆ ವ್ಯಕ್ತಿ ಅಕೌಂಟ್ ಇಟ್ಕೊಂಡಿರ್ತಾನೆ. ಆದ್ರೆ ಮೂರ್ತಿ ಸರ್ ಒಂದ್ ನಿಮಿಷ, ಮೂರ್ತಿ ಸರ್ ದಯವಿಟ್ಟು ಸರ್ ಅವ್ರು ಮಾತಾಡ್ಲಿ, ಆಮೇಲೆ ನಾನು ನಿಮ್ಮ ಹತ್ರ ಬರ್ತೀನಿ ಸರ್, ದಯವಿಟ್ಟು. ಆ ಇಂಟರ್ನೆಟ್ ಬ್ಯಾಂಕಿಂಗ್ ಕ್ರೆಡೆನ್ಶಿಯಲ್ಸ್ ಮತ್ತೆ ATM ಕ್ರೆಡೆನ್ಶಿಯಲ್ಸ್ ಏನಿರುತ್ತೆ, ಅದು ಫ್ರಾಡ್ಸ್ಟರ್ ಹತ್ರ ಇರುತ್ತೆ. ಇವನ ಅಕೌಂಟ್ಗೆ ದುಡ್ಡು ಬಂದ ತಕ್ಷಣ ಅವ್ನು ಅಲ್ಲಿ ಕೂತ್ಕೊಂಡು ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿ ಹಾಕೊಂಡು ಬೇರೆ ಅಕೌಂಟ್ ತೆಕ್ಕೋತಾನೆ ದುಡ್ಡು. ಅವನು ಒಂದು ಸಲ ಒಂದು ಅಕೌಂಟ್ ಬಂದ ತಕ್ಷಣ ದುಡ್ಡು ಒಂದೇ ಸಲ ಒಂದು 10-15 ಬೇರೆ ಬೇರೆ ಅಕೌಂಟ್ ಹೋಗುತ್ತೆ. ಆ 10-15 ಬೇರೆ ಬೇರೆ ಅಕೌಂಟ್ ಇಂದ ಒಂದು 20 ಬೇರೆ ಬೇರೆ ಅಕೌಂಟ್ ಗಳಿಗೆ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ದ ಮ್ಯೂಲ್ ಅಕೌಂಟ್ಸ್. ಓಕೆ, ಇದ್ರ ಬಗ್ಗೆ ನಾವು ಬ್ಯಾಂಕಿಂಗ್ ಅಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಕರ್ಕೊಂಡ್ ಬಂದಿರ್ತಾರೆ, ಅವ್ನು ನೋಡಿ ವೆರಿಫೈ ಮಾಡಿ ಅಕೌಂಟ್ ಓಪನ್ ಮಾಡಿರ್ತಾರೆ. ಬಟ್ ಅದನ್ನ ಆಕ್ಸೆಸ್ ಮಾಡುವಂತ ವಿಚಾರ ಬಂದು ಬೇರೆ ಯಾರ ಮೇಲೆ ಇರುತ್ತದು. ವೆಲ್ ಸರ್, ವೆಲ್ ಈಗ ನಾನು ತಿಳುವಳಿಕೆ ಪ್ರಕಾರ ಬ್ಯಾಂಕ್ನವ್ರು ಇದರಲ್ಲಿ ಜವಾಬ್ದಾರಿ ಬಹಳ ಇದೆ. ನಮ್ಮ ವಕೀಲರು ಏನೋ ಸಿಟ್ನಾಗ ಹೇಳ್ತಿದ್ರು, ಪೊಲೀಸರದು ತಪ್ಪಿದೆ. ಪೊಲೀಸರದ್ದು ಏನು ಮಿಸ್ಟೇಕ್ ಇದೆ? ಪೊಲೀಸರು ರಾಬರಿ ಮಾಡ್ತಾರಾ ಅಥವಾ ಡಕಾಯಿಟಿ ಮಾಡ್ತಾರಾ ಅಥವಾ ನೀವು ಚೀಟ್ ಮಾಡ್ಕೊಳ್ರಿ ಅಂತ ಅವ್ರು ಹೇಳ್ತಾರ? ಏನು ಪೊಲೀಸರದ್ದು ಏನು ಇದರಲ್ಲಿ ತಪ್ಪಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಒಂದಂದ್ರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅಮೌಂಟ್ ಈ ಬ್ಯಾಂಕ್ಗಳಿಗೆಲ್ಲ, ಈ ಬ್ಯಾಂಕ್ಗಳಲ್ಲಿ ಕೆಲವು ಸ್ಪೆಸಿಫಿಕ್ ಬ್ಯಾಂಕ್ಗಳಿದೆ. ಆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಗಳೇ ಫ್ರಾಡ್ಸ್ಟರ್ಗಳು. ವೀಕ್ಷಕರೇ, ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂತ ಡಿಜಿಟಲ್ ಅರೆಸ್ಟ್ ಅಥವಾ ಡಿಜಿಟಲ್ ದೋಖಾ ಬಗ್ಗೆ ಜನರು ಎಚ್ಚೆತ್ತುಕೊಳ್ಬೇಕು. ಅದಕ್ಕಾಗಿ ಈ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಗಮನಿಸಬೇಕು ವೀಕ್ಷಕರೇ, ರಾಜ್ಯದಲ್ಲಿ ಕಳೆದ ವರ್ಷ ದಾಖಲಾದಂಥ ಪ್ರಕರಣ 682 ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಒಟ್ಟು 135 ಕೋಟಿ ರೂಪಾಯಿಯನ್ನ ವಂಚಕರು ದೋಚಿದ್ದಾರೆ. ನಿಜಕ್ಕೂ ಕೂಡ ಇದು ಆಘಾತಕಾರಿ ವಿಚಾರ. ಆದ್ರೆ ತನಿಖೆಯನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಎಲ್ಲೋ ಕೂತು ಕದೀಮರು ಅಥವಾ ವಂಚಕರು ಈ ರೀತಿಯಾದಂಥ ಜಾಲವನ್ನ ಬೀಸ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕು. ನಾನು ಆಗ್ಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೆ. ಈಗ ಮಾಲ್ಗತ್ತಿ ಸರ್ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸರ್, ಈಗ ಒಂದಷ್ಟು ವಿಚಾರಗಳನ್ನ ನಾವು ಆಗ್ಲೂ ಕೂಡ ನೋಡ್ತಾ ಇದ್ವಿ. ಇದರಲ್ಲಿ ಬ್ಯಾಂಕು ಮತ್ತು ಪೊಲೀಸ್ ಇಲಾಖೆ ಇಬ್ರು ಕೂಡ ತನಿಖೆಯನ್ನ ಅಂತ ಹೇಳಿದ್ರೆ, ನಮ್ಗೆ ಏನಾದ್ರೂ ಮಾಹಿತಿ ಬೇಕಂತ ಹೇಳಿದ್ರೆ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬ್ಯಾಂಕ್ನವರಿಂದಲೇ ಪಡ್ಕೊಳ್ಬೇಕು. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್, ನಾವು ಪೊಲೀಸರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಥವಾ ಪೊಲೀಸರು ಕೈವಾಡಿದೆ, ಪೊಲೀಸರು ದೇ ಆರ್ ಟೋಟಲಿ ಇನ್ಎಫೆಕ್ಟಿವ್, ಹೀಗಾಗಿ ಮೋಸ ಅವತಾರಂತ ನಮ್ಮ ವಕೀಲರು ಹೇಳ್ತಾ ಇದ್ರು. ಇಟ್ ಈಸ್ ರಾಂಗ್. ಯಾರು ಚೀಟ್ ಮಾಡ್ಕೊಳ್ರಿ ಅಂತ ಯಾರು ಸಪೋರ್ಟ್ ಮಾಡೋದಿಲ್ಲ ರೀ. ಪೊಲೀಸರು ಹೇಳೋದು ಆ್ಯಕ್ಷನ್ ತಗೊಳ್ಳಿಕ್ಕೆ ಇಮಿಡಿಯೇಟ್ ಆಗಿ ತೊಗೊಳಕ್ಕಾಗಲ್ಲ ಅಂತ ಅನೇಕ ಕಾರಣಗಳಿದ್ದಾವೆ. ಅದಕ್ಕೆ ಶಾರ್ಟೇಜ್ ಆಫ್ ಮೆನ್ ಪವರ್, ಅದು ಪರದೇಶದಲ್ಲಿ ಇರ್ತಾರೆ ಆರೋಪಿಗಳು, ಇಲ್ಲ ಪಾಲಿಸಿ ಬಗ್ಗೆನೂ ಕೂಡ ಆಗಲೇ ಮೆನ್ಷನ್ ಮಾಡಿದ್ದೀನಿ. ಮತ್ತೆ ಇನ್ನೊಂದೇನಿದೆ, ಅಕೌಂಟು ರಿಕವರಿ ಆಗಬೇಕಾದ್ರೆ ದ ಹೋಲ್ ನೋಡ್ರಿ, ಯಾವುದೇ ಡಿಜಿಟಲ್ ಟ್ರಾನ್ಸಾಕ್ಷನ್ ಇರಲಿ, ಯಾವುದೇ ಟ್ರಾನ್ಸಾಕ್ಷನ್ ಇರಲಿ, RBI ಇಸ್ ದ ರಿಸ್ಪಾನ್ಸಿಬಲ್. ಎಲ್ಲ ಬ್ಯಾಂಕ್ಗಳು RBI ಅಂಡರ್ದಲ್ಲೇ ಬರೋದು. RBIದಲ್ಲಿ ನಾವು ಅವರು ಫೇಕ್ ನಂಬರ್ ಇದು ಓಪನ್ ಮಾಡ್ತಾರೆ ಬ್ಯಾಂಕ್ನಲ್ಲಿ. ಆ ಫೇಕ್ ನಂಬರ್ದಲ್ಲಿ ಯಾವನೋ ಕಲ್ಲಪ್ಪ ಮಲ್ಲಪ್ಪ ಹಿಡ್ಕೊಂಡು ಹೋಗಿ ಓಪನ್ ಮಾಡ್ತಾರೆ. ಅವನಿಗೆ ಅದು ನಾಲೆಜ್ ಇರೋದಿಲ್ಲ, ಅವ ಅನ್ಫೋರ್ಡ್ ಇರ್ತಾನೆ, ಅವನಿಗೆ ಕಸ ಗುಡಿಸೋನು ಕೆತ್ತವನು. ಈಗ ನೋಡ್ರಿ, ನಮ್ಮಲ್ಲಿ ಈ ಪೆಟ್ರೋಲ್ ಬಂಕ್ ಇರ್ತದೆ. ಪೆಟ್ರೋಲ್ ಬಂಕ್ದಲ್ಲಿ
ಮಾಲಕ್ಕೆ ಕಸ ಗುಡಿಸಿರ್ತಾನೆ ಅಲ್ಲಿ. ಓಕೆ. ಆ ಕಸ ಗುಡಿಸೋನಿಗೆ ಗೊತ್ತಿರೋದಿಲ್ಲ ನಾನು ಈಗ ಪೆಟ್ರೋಲ್ ಬಂಕ್ ಮಾಲಕ್ ಅಂತ. ಯಾಕಂದ್ರೆ ಅವನ ಹೆಸರಲ್ಲೇ ರಿಸರ್ವೇಷನ್ ಇರ್ತದೆ. ಆ ರಿಸರ್ವೇಷನ್ದಲ್ಲಿ ಅವ್ರು ಪೆಟ್ರೋಲ್ ಬಂಕ್ ಇದು ಮಾಡ್ಕೊಂಡಿರ್ತಾರೆ. ಅವ್ನಿಗೆ ತಿಂಗಳ 10,000 ರೂಪಾಯಿ ಕೊಡ್ತಿರ್ತಾರೆ. ಅವ್ನಿಗೇನು ನಾಲೆಜ್ ಇರೋದಿಲ್ಲ. ಹೆಸರು ಮಾತ್ರ ಅವನ ಓನರ್ಶಿಪ್. ಇವನೇ ದುಡ್ಡು ಗಿಟ್ಟು ಕೊಟ್ಟು ಇವನೇ ಅದನ್ನು ಸ್ಯಾಂಕ್ಷನ್ ಮಾಡ್ಕೊಂಡಿರ್ತಾನೆ. ಬಿಕಾಸ್ ಅವನು ಜಾತಿ ಸರ್ಟಿಫಿಕೇಟು ಅದು ಏನೋ ಹಚ್ಕೊಂಡು ಅವನು ಆ ರಿಸರ್ವೇಷನ್ದಲ್ಲಿ ಅವನಿಗೆ ಪೆಟ್ರೋಲ್ ಬಂಕ್ ಅಲಾಟ್ ಆಗ್ತದೆ. ಅವನು ಅಲ್ಲಿ ಮಾಲಕ್ಕಾಗಿ ಅವನು ಕಸ ಗುಡಿಸಿರ್ತಾನೆ. ಯಾಕಂದ್ರೆ ಮಾಲಕ್ ಅನ್ನೋದು ಅವ್ನಿಗೆ ಗೊತ್ತಿರೋದಿಲ್ಲ. ಸೊ 10,000 ರೂಪಾಯಿ ಕೊಡೋದು ದೊಡ್ಡ ಮಾತು ಅಂತ ಪಾಪ ಅವ್ನು ತಿಳ್ಕೊಂಡು ಆದ್ಮೇಲೆ ಅದೇ ಥರ ಇಲ್ಲಿನೂ ಯಾರನ್ನೋ ಹಿಡ್ಕೊಂಡ್ಬಂದು ಅಮಾಯಕರನ್ನು ಕರ್ಕೊಂಡ್ಬಂದು ಈ ನಂಬರ್ ಅನ್ನು ಓಪನ್ ಮಾಡ್ತಾರೆ. ಬ್ಯಾಂಕ್ ಅಕೌಂಟ್ ಅನ್ನು ನಕಲಿ ದಾಖಲೆ ಕೊಟ್ಟು ಓಪನ್ ಮಾಡಿಸ್ತಾರೆ. ಅವರು ಅದನ್ನ ದಾಖಲೆ ನಕಲಿನೋ ಅಸಲಿನೋ ಅಂತ ಅನ್ನೋದು ಬ್ಯಾಂಕ್ನವ್ರ ಜವಾಬ್ದಾರಿ ಅವ್ರು ನೋಡುದಿಲ್ಲ. ಒಂದು ನಿಮಿಷ ತಡ್ರಿ ನಾ ಹೇಳ್ತೇನೆ. ಆಮೇಲೆ ಅಮೌಂಟ್ ಅನ್ನು ಏನು ಟ್ರಾನ್ಸಾಕ್ಷನ್ ಆಗ್ತದೆ ಇವರು ಸಿಕ್ಕಾಪಟ್ಟೆ ದುಡ್ಡು ಹೋಗೋದ್ರಿಂದ ಮೂರ್ತಿ ಸರ್ ದಯವಿಟ್ಟು ನಿಮ್ಮ ಹತ್ರನೇ ಬರ್ತೀನಿ ಸರ್. ದಯವಿಟ್ಟು ಬರ್ತೀನಿ ಸರ್ ದಯವಿಟ್ಟು. ಅಕೌಂಟ್ ನಲ್ಲಿ ಈಗ ಮನೆ ಹೆಚ್ಚು ದುಡ್ಡು ಹೆಚ್ಚು ಹೋಗಿದ್ರೆ ಅಕೌಂಟ್ ನಲ್ಲಿ 1,000, 2,000, 10,000 ನೆಗ್ಲೆಕ್ಟೆಡ್. ಸುಮ್ಮನೆ ಯಾವ್ದೋ ಮಾಲೀಕ ಸರ್ ದಯವಿಟ್ಟು ಮೂರ್ತಿ ಸರ್ ದಯವಿಟ್ಟು ಸರ್ ಇದೊಂದು ಕ್ಲಾರಿಟಿ ಕೊಡ್ಲಿ. ಅವರು ಕ್ಲಾರಿಟಿ ಕೊಟ್ಟಾದ್ಮೇಲೆ ನಿಮ್ಮ ಹತ್ರನೇ ಬರ್ತೀನಿ. ಈಗ 5,000, 10,000 ಅಮೌಂಟ್ ಇದ್ರೆ ಅದು ಬೇಕಾದ್ರೆ ನೆಗ್ಲಿಕ್ಷನ್ ಮಾಡಬಹುದು. ಈ ಕೋರ್ಟ್ ಗಟ್ಟಲೆ ಅಮೌಂಟ್ ಇದು ಮಾಡಕ್ಕಂದ್ರೆ ನಾವು ಡ್ರಾ ಮಾಡ್ಲಿಕ್ಕೆ ಹೋದಾಗ್ರಿ ಬ್ಯಾಂಕಿಗೆ ಹೋದಾಗ ನಾನೇ ಸಹಿ ಮಾಡಿದ್ದಿರ್ತದೆ. ನನಗೆ ಅವರು ಮುಖ ನೋಡ್ಕೊಂಡು 20 ಸಲ ವೆರಿಫೈ ಮಾಡ್ತಾರೆ. ಮತ್ತೆ ಕೋರ್ಟ್ ಗಟ್ಟಲೆ ಇವರು ಟ್ರಾನ್ಸ್ಫರ್ ಸಂದೇಶ ಇಲ್ಲರಿ ಮಾತಾಡ್ತೀನಿ ನಾನು ಮಾತಾಡಾದ್ರೆ ದಯವಿಟ್ಟು ನಾವು ಬ್ಯಾಂಕಿಗೆ ನಮ್ಮ ಅಮೌಂಟ್ ಇಟ್ಟಿದ್ದ ಅಮೌಂಟನ್ನು ನಾವೇ ಡ್ರಾ ಮಾಡ್ಲಿಕ್ಕೆ ಹೋದ್ರೆ ಇದು ನಮ್ಮ ಸಹಿ ನಿಮ್ದೇನ ಸಹಿ ಅಂತ ಕೇಳ್ತಾರೆ. ನಮ್ಮ ಮುಖ ಸೈನು ಮತ್ತೆ ನಮ್ಮ ಎದುರಿಗೆ ಅವ್ರ ಎದುರಿಗೆ ಇನ್ನೇನು ಸಹಿ ಮಾಡ್ರಿ ಅಂತಾರೆ. ಇಷ್ಟೊಂದೆಲ್ಲ ವೆರಿಫೈ ಮಾಡ್ತಿರ್ತಾರೆ. ಕೋಟಿ ಗಟ್ಟಲೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗುವಾಗ ಅವ್ರ ನಜರಿಗೆ ಯಾಕೆ ಬರೋದಿಲ್ಲ ಬ್ಯಾಂಕ್ನವ್ರಿಗೆ? ನಿಜ ಅಲ್ವಾ? ಸೊ ಡೌಟ್ ಪಡ್ಬೇಕಿಲ್ಲ ಅವರು. ಅದನ್ನ ಹೆಲ್ಡಪ್ ಮಾಡಿಸ್ಬೇಕಿಲ್ಲ. ಟ್ರಾನ್ಸಾಕ್ಷನ್ ಆರ್ದ ನೋಡ್ಕೊಳ್ಳೋದು ಬ್ಯಾಂಕ್ನವ್ರ ಕರ್ತವ್ಯ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕರ್ತವ್ಯ ಅವ್ರಿಗೆ ಈ ತರ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅವ್ರಿಗೆ. ಇಫ್ ಇಟ್ ಇಸ್ ಮೋರ್ ದ್ಯಾನ್ ಲಂಸಮ್ ಅಮೌಂಟ್ ಅನ್ನ ಒನ್ ಡಿಜಿಟಲ್ ಟ್ರಾನ್ಸ್ಫರ್ ಆಗ್ತಾ ಇದ್ರೆ ಅದನ್ನ ಹೆಲ್ಡಪ್ ಮಾಡ್ರಿ ಅಂತ ರಿಸರ್ವ್ ಬ್ಯಾಂಕ್ನವ್ರು ಹೇಳಬೇಕು. ಇಲ್ಲಿ ಈಸಿಯಾಗಿ OTP ಹೆದರ್ಕೊಂಡು OTP ನಂಬರ್ ಕೊಡ್ತಾನೆ, ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಅದನ್ನ ಟ್ರಾನ್ಸ್ಫರ್ ಆಗೋ ಕಾಲಕ್ಕೆ ನಾವು ಫಿಸಿಕಲಿ ಹೋದಾಗನೇ 20 ಸಲ ವೆರಿಫೈ ಮಾಡ್ತಿರ್ತಾರೆ. ಅಥವಾ ಲೋನ್ ತಗೊಳ್ಳುವಾಗ ನಿಮ್ಮ ವಂಶವೃಕ್ಷ ತಗೊಂಬ ಅದು ಆಗಿತ್ತು 50 ವರ್ಷದ ರಿಕಾರ್ಡ್ ಕೇಳ್ತಾರೆ. ಒಂದು ಪ್ರಾಪರ್ಟಿ ಸೆಕ್ಯೂರಿಟಿ ಕೊಟ್ರೆ 50 ವರ್ಷದ ರಿಕಾರ್ಡ್ ಕೇಳ್ತಾರೆ. ಈ ಮಕ್ಕಳು ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಆಗ್ತೈತೆ, ಅದ್ರ ಬಗ್ಗೆ ಏನು ವೆರಿಫೈ ಮಾಡೋದಿಲ್ಲ. ಯಾಕೆ ಮಾಡಬಾರ್ದು ಇವ್ರು ಬ್ಯಾಂಕ್ನವರು? ಇಟ್ ಈಸ್ ಕ್ಲಿಯರ್ ನೆಗ್ಲಿಜೆನ್ಸ್ ಆಫ್ ಬ್ಯಾಂಕರ್ಸ್. ಅವ್ರದೇ ನೆಗ್ಲಿಜೆನ್ಸ್ ಲಿಂದ ಇದೆಲ್ಲ ಅವ್ರ ಸ್ಕೋಪ್ ಲಿಂದಾನೆ ಇವೆಲ್ಲ ಆಗ್ತಾ ಇದಾವೆ. ಅವು ಫೇಕ್ ಅಂತ ಕಂಡು ಹಿಡಿಲಿಕ್ಕೆ ಏನ್ ಕಾರಣ? ಅವ್ನು ಕರ್ಕೊಂಬ ಇಲ್ಲದ ಅವನ ಯಾವ ಕಲ್ಲಪ್ಪ ಮಲ್ಲಪ್ಪ ಅವ್ನು ಕರ್ಕೊಂಬ ಇಲ್ಲಿ ಅಂತಂದು ಅವ್ನ ಮುಂದೆ ನಿಲ್ಸ್ಕೊಂಡು ನೀವು ಬ್ಯಾಂಕ್ ಓಪನ್ ಮಾಡ್ತೀಯಪ್ಪ ಅಂದ್ರೆ ಅವ ಹೇಳ್ತಾನೆ ಇಲ್ರಿ ನನಗೆ ಸಂಬಂಧ ಇಲ್ಲಿದು ಅಂತ ಹೇಳ್ತಾನೆ. ಈಗ ಇವನ್ ಇನ್ಕಮ್ ಟ್ಯಾಕ್ಸ್ ಕಡಿಮೆ ಮಾಡ್ಲಿಕ್ಕೆ ಇಂಥವ್ರ ಕಡೆಯಿಂದ ಕೋಟಿ ಗಟ್ಟಲೆ ವ್ಯವಹಾರ ಮಾಡಿಸ್ತಾರೆ ಇಂಥವ್ರ ಕಡೆಯಿಂದ. ಇದು ಒಂದೇ ರೀತಿ ಚೀಟಿಂಗ್ ಅಲ್ಲ, ಬರೇ ಸಾಕಷ್ಟಿದೆ ಇಲ್ಲಿ. ಸಾಕಷ್ಟು ಚೀಟಿಂಗ್ ನಲ್ಲಿ ಬ್ಯಾಂಕ್ನವ್ರು ಮಾಡ್ತಾರೆ ವಿತ್ ಕನ್ಸಲ್ಟೇಷನ್ ಆಫ್ ಬ್ಯಾಂಕ್ ನಾಲೆಜ್. ಅವ್ರಿಗೆ ನಾಲೆಜ್ ಇರ್ತದೆ, ಅವರು ಪರ್ಸೆಂಟೇಜ್ ಕೊಡ್ತಾರೆ, ತಗೊಂಡದು ಈ ತರ ವ್ಯವಹಾರದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾರೆ. ವೆಲ್ ಸರ್, ಪಣೀಂದ್ರ ಸರ್, ಈಗ ಗಮನಿಸ್ತಾ ಇದ್ರಿ ಸರ್, ಟೆಕ್ನಾಲಜಿ ಎಷ್ಟು ಡೆವಲಪ್ಮೆಂಟ್ ಆಗಿದೆಯೋ ಅಷ್ಟೇ ಅನುಕೂಲ ಎಷ್ಟು ಆಗ್ತಾ ಇದೆಯೋ ಅದರಿಂದ ಅನನುಕೂಲ ಕೂಡ ಅಷ್ಟೇ ಆಗ್ತಾ ಇದೆ. ಈಗ ವೈಯಕ್ತಿಕ ಮಾಹಿತಿಗಳು ಸೋರಿಕೆ ಆಗ್ತಾ ಇವೆ. ವೈಯಕ್ತಿಕ ಮಾಹಿತಿಗಳು ಸೋರಿಕೆ ಆದಂತ ಕಾರಣಕ್ಕಾಗಿ ಈ ರೀತಿಯಾದಂತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಎನ್ನುವಂಥದ್ದಾಗಿ ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? DPA ಅಂತ ಒಂದು ಆಕ್ಟ್ ಎನಾಕ್ಟ್ ಆಗಿದೆ, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅನ್ಬಿಟ್ಟು ಅಂತ. ಅದು ಇವಾಗ ವಿ ಆರ್ ಇನ್ ದ ಪ್ರೊಸೆಸ್ ಆಫ್ ಡಿಸೈನ್ ದ ರೂಲ್ಸ್ ಫಾರ್ ದಟ್. ಅದು ರೂಲ್ಸ್ ಡಿಫೈನ್ ಆದ ತಕ್ಷಣ ದಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ರೈಟ್ ನೌ. ಆ ಇಂಪ್ಲಿಮೆಂಟೇಷನ್ ಆದ ನಂತರ ನಮ್ಗೆ ಇವಾಗ ಬೇಕಾಬಿಟ್ಟಿ ಕಾಲ್ಸ್ ಬರೋದು, ನೀವು ಮನೆ ನೋಡ್ತಾ ಇದ್ದೀರಾ, ನೀವು ಸಾಲ ತಗೋತಿದ್ದೀರಾ ಅಂತೆಲ್ಲ ಕಾಲ್ಸ್ ಬರ್ತಾವಲ್ಲ. ಸೊ ಅದೆಲ್ಲ ಕೂಡ ಅದರ ಪರವಾಗಿ ಬರ್ತಾ ಹೋಗುತ್ತದು. ನೀವು ಯಾರಿಗೆ ನಿಮ್ಮ ಡೇಟಾ ಶೇರ್ ಮಾಡಿದ್ದೀರಾ, ಯಾವ ಕಾರಣಕ್ಕೆ ಶೇರ್ ಮಾಡಿದ್ದೀರಾ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕಿದೆ. ಮತ್ತೆ ನಿಮಗೆ ಇಷ್ಟ ಇಲ್ಲ ಅಂತ ಪಕ್ಷದಲ್ಲಿ ನಿಮ್ಮ ಡೇಟಾ ಬೇಸ್ ಏನಿದೆ ಅವ್ರ ಬಳಿ ಇರುವಂತ ಡೇಟಾ ಏನಿದೆ ಅದನ್ನ ಅವರು ಡಿಸ್ಟ್ರಾಯ್ ಮಾಡ್ಬೇಕಿದೆ. ಅದೆಲ್ಲ ಕಾಂಪ್ಲೈನ್ಸ್ ಒಬ್ಬ ಯಾರು ಡೇಟಾ ಹೋಲ್ಡ್ ಮಾಡಿರ್ತಾರಲ್ಲ ಅವ್ರು ಬರ್ತಾ ಹೋಗುತ್ತೆ. ಆದ್ರೆ ಬ್ಯಾಂಕಿಂಗ್ ವಿಚಾರ ಅಂತ ಬಂದಾಗ ನಾಟ್ ಆಲ್ ದ ಬ್ಯಾಂಕ್ಸ್ ಹ್ಯಾಸ್ ದ ಸೇಮ್ ಪಾಲಿಸಿ ಆಫ್ ಆಪರೇಷನ್. ಪ್ರೈವೇಟ್ ಬ್ಯಾಂಕ್ಸ್ ಗೌರ್ಮೆಂಟ್ ಬ್ಯಾಂಕ್ಸ್ ವ್ಯತ್ಯಾಸ ಬರುತ್ತೆ.
ಬ್ಯಾಂಕಿಂಗು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸರ್ವಿಸಸ್ ವ್ಯತ್ಯಾಸ ಬರುತ್ತೆ. ಸೊ ಹಾಗಾಗಿ ಇವರು ಬ್ಯಾಂಕ್ಗಳ ಹೆಸರು ಆಪರೇಟ್ ಮಾಡ್ತಾರೆ, ಆದ್ರೆ ಬ್ಯಾಂಕ್ ಸ್ವತಃ ಮಾಡೋದಿಲ್ಲ, ಅದನ್ನ ಔಟ್ಸೋರ್ಸ್ ಮಾಡ್ತಾರೆ ಬೇರೆ ಬೇರೆ ಕಡೆಗೆ. ಔಟ್ಸೋರ್ಸ್ ಮಾಡುವಂತ ಎಂಟಿಟಿ ಯಾವ ಒಂದು ಸೈಬರ್ ಪಾಲಿಸೀಸ್ ನ ಅಳವಡಿಸ್ಕೊಂಡಿದ್ದಾರೆ ಅಥವಾ ಅಲ್ಲಿ ಡ್ಯೂ ಡಿಲಿಜೆನ್ಸ್ ಏನ್ ವರ್ಕ್ ಮಾಡ್ತಿದ್ದಾರೆ ಅದೆಲ್ಲ ಬ್ಯಾಂಕ್ಗಳು ಸರಿಯಾಗಿ ಚೆಕ್ ಮಾಡಿರೋದಿಲ್ಲ. ಆ ಕಾರಣಕ್ಕೆ ಎಲ್ಲಿಂದ ಲೀಕ್ ಔಟ್ ಆಗುತ್ತೆ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗ್ತಿಲ್ಲ. ಅದು ದಿಸ್ ಇಸ್ ವೇರ್ ವಿ ಹ್ಯಾವ್ ಟು ಬಿ ವೆರಿ ಎಕ್ಸ್ಟ್ರಾ ಡ್ಯೂ ಡಿಲಿಜೆಂಟ್. ಮತ್ತೆ ಮಾಲ್ಗತ್ತಿ ಸರ್ ಹೇಳ್ತಿದ್ರು, ಬ್ಯಾಂಕರ್ಗೆ ವಿಚಾರ ಗೊತ್ತಿರುತ್ತೆ, ಬ್ಯಾಂಕರ್ ಅಲರ್ಟ್ ಮಾಡಬೇಕಿದೆ ಈ ತರ ಟ್ರಾನ್ಸಾಕ್ಷನ್ ಆದಾಗ ಅಂದ್ಬಿಟ್ಟು ಅಂತ. ಬ್ಯಾಂಕಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಒಬ್ಬ ಬ್ಯಾಂಕರ್ ಕೆನಾಟ್ ಬಿ ಅ ಆಕ್ಟಿವಿಸ್ಟ್. ಅವನ ಜವಾಬ್ದಾರಿ ಏನಿದೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು, ಅಕೌಂಟ್ ನ ಮ್ಯಾನೇಜ್ ಮಾಡೋದು ಅಷ್ಟೇ ಹೊರತು ಈ ಕೆನಾಟ್ ಬಿ ಅ ಪ್ರೊಆಕ್ಟಿವ್ ಪರ್ಸನ್. ಅದಕ್ಕೋಸ್ಕರ ಇಡಿ ಬರುತ್ತೆ, ಐಟಿ ಬರುತ್ತೆ, ಅವ್ರು ಎಲ್ಲಿಂದ ದುಡ್ಡು ಎಲ್ಲಿ ಖರ್ಚು ಮಾಡಿದೆ ಅವ್ರು ಕೇಳ್ಬೋದು ಅಷ್ಟೇ ಹೊರತು ಬ್ಯಾಂಕರ್ ಕೇಳಿದಕ್ಕೆ ಬರೋದಿಲ್ಲ. ಇದಕ್ಕೊಂದು ಇಂಟರ್ನ್ಯಾಷನಲ್ ಒಂದು ಫೇಮಸ್ ಕೇಸ್ ಹೇಳ್ತೀನಿ ನೋಡಿ. ಒಬ್ಬ US ಅಲ್ಲಿ ಅವನು ಒಂದು ಬ್ಯಾಂಕ್ ಆಫ್ ಅಮೆರಿಕನೋ ಅದೋ ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ದು ಸರ್ವರ್ ಹ್ಯಾಕ್ ಮಾಡ್ತಾನೆ. ಒಂದು ಪ್ರೋಗ್ರಾಮ್ ಯಾವ ರೀತಿ ಬರೀತಾನೆ ಅಂದ್ರೆ, ಆ ಬ್ಯಾಂಕಿನ ಯಾವುದೇ ಟ್ರಾನ್ಸಾಕ್ಷನ್ ಆದ್ರೂ ಕೂಡ ಇವನ ಅಕೌಂಟ್ಗೆ 1 ಸೆಂಟ್ ಬರಬೇಕು ಅಂತ ಬರೀತಾನೆ. ಆ 1 ಸೆಂಟ್ 1 ಪೈಸಾ ಲೆಕ್ಕದಲ್ಲಿ ಪ್ರತಿ ಟ್ರಾನ್ಸಾಕ್ಷನ್ಗೂ ಇವನ ಅಕೌಂಟ್ಗೆ 1 ಸೆಂಟ್ ಬರ್ತಾ ಹೋಗುತ್ತೆ. ಅದ್ ಯಾವಾಗ ಅಕ್ಟಿವೇಟ್ ಆಗ್ತಾ ಹೋಗುತ್ತೆ, ಬ್ಯಾಂಕ್ ಮ್ಯಾನೇಜರ್ ಕೇಳ್ತಾನೆ ಅವನ್ನ, ಏನಪ್ಪಾ ನಿಂಗೆ ಅಕೌಂಟ್ ಇಷ್ಟ ದುಡ್ಡು ಬರ್ತಿದೆಯಲ್ಲ ಹೇಗೆ ಬರ್ತಿದೆ ಅಂತೆಲ್ಲ ಕೇಳ್ತಾನೆ ಅವನು. ಅವ್ನು ಹೇಳ್ತಾನೆ, ಒಂದ್ ಕಂಡೀಷನ್, ಇನ್ ಮುಂದಕ್ಕೆ ಈ ತರ ಟ್ರಾನ್ಸಾಕ್ಷನ್ ಬರೋದಿಲ್ಲ ನನಗೆ, ಆದರೆ ನಾನು ಆ ಅಕೌಂಟ್ ಅಷ್ಟು ದುಡ್ಡನ್ನ ನೀನು ವಿತ್ಡ್ರಾ ಮಾಡಿ ಬಿಡ್ಬೇಕು ನೀನು ಅಂತ ಹೇಳ್ಬಿಟ್ಟು ಅವನು ವಿತ್ಡ್ರಾ ಮಾಡ್ಕೊಂಡು ಬಿಡ್ತಾನ ಅವನು. ಇದನ್ನ ಬ್ಯಾಂಕ್ ಮ್ಯಾನೇಜರ್ ರಿಟೈರ್ಮೆಂಟ್ ಆದ ನಂತರ ಬುಕ್ ಅಲ್ಲಿ ಬರೀತಾನ ಅವನು. ಒಂದು ಇಂಟರ್ನ್ಯಾಷನಲ್ ಕೇಸ್ ಲಾ ಇದು. ಮೂರ್ತಿ ಸರ್ ಈಗ ಸರ್ ಮೂರ್ತಿ ಸರ್ ಒಂದ್ ವಿಚಾರ ಸರ್, ಇಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬ್ಯಾಂಕ್ ಖಾತೆಗಳನ್ನ ತೆರೀತಾರೆ, ಯಾರ್ದೋ ಹೆಸರುಗಳಲ್ಲಿ ಅಕೌಂಟ್ಗಳಿರುತ್ತೆ. ಹೀಗಾಗಿ ಇಂಥ ಪ್ರಕರಣಗಳು ಜಾಸ್ತಿ ಆದಂತ ಸಂದರ್ಭದಲ್ಲಿ ಏನ್ ಮಾಡಕ್ಕಾಗತ್ತೆ, ಯಾರನ್ನಂತ ಹುಡ್ಕೋದು ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ ಸರ್, ಎಲ್ಲದಕ್ಕೂ ಟೆಕ್ನಾಲಜಿ ಬಳಸ್ತೀವಿ, ಎಲ್ಲದಕ್ಕೂ ರೆಸ್ಪಾನ್ಸಿಬಿಲಿಟಿ ಕೊಡ್ತೀವಿ, ಎಲ್ಲದಕ್ಕೂ ಜವಾಬ್ದಾರಿ ಕೊಡ್ತೀವಿ. ಈಗ ಒಂದು RBI ಅಂತ ಒಂದು ದೊಡ್ಡ ಸಂಸ್ಥೆ, ಇಡೀ ವರ್ಲ್ಡ್ ಅಲ್ಲೇ ದೊಡ್ಡ ಸಂಸ್ಥೆ RBI, ತನ್ನ ಕಸ್ಟಮರ್ಗಳಿಗೆ ಬ್ಯಾಂಕರ್ಸ್ ಮುಖಾಂತರ ರಕ್ಷಣೆ ಕೊಡುವ ಕರ್ತವ್ಯ RBI ಇದು. ಈಗ ಕಾಲಕ್ಕೆ ತಕ್ಕನಾಗಿ ಕಾನೂನುಗಳು ಬರ್ತಿದಾವೆ, ಕಾಲ ತಕ್ಕಂತ ಟೆಕ್ನಾಲಜಿ ಬರ್ತಾ ಇದೆ, ಕಾಲ ತಕ್ಕಂತ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ. ಈಗ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂತೀವಿ, ಒಪ್ಕೊಂತೀನಿ, ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂತೀವಿ. ಈಗ ಮೊಬೈಲ್ ನಂಬರ್ ಅಲ್ಲೇ ದುಡ್ಡು ಕಳ್ಸೋ ಕಾಲ ಬಂತು. ಫಸ್ಟ್ ಮೊಬೈಲ್ ನಂಬರ್ ಅಲ್ಲಿ ಮಾತಾಡಕ್ಕಿತ್ತು, ಈಗ ಮೊಬೈಲ್ ನಂಬರ್ ಎಲ್ಲ ಆಗಿದೆ. ಆದ್ರೆ ನಾನ್ ಹೇಳೋದೇನಂದ್ರೆ, ಈ ಬ್ಯಾಂಕ್ಗಳ ವೈಫಲ್ಯನ ಯಾಕೆ ಸರ್ಕಾರಗಳು ಕ್ರಮ ಜರುಗಿಸಿಲ್ಲ? ರಾಜ್ಯ ಸರ್ಕಾರಕ್ಕೂ ಅದಕ್ಕೆ ಜವಾಬ್ದಾರಿ ಇದೆ. ಈಗ ನೋಡಿ ಸರ್, ಪೊಲೀಸ್ ಇಲಾಖೆಯಲ್ಲಿ ಆಗ್ಬೋದು ಅಥವಾ ಯಾವ್ದು ಗೃಹ ಇಲಾಖೆಯಲ್ಲಿ ನುಳ್ಸ್ಕೊಳೋದಲ್ಲ ಸರ್. ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಹೇಳ್ಬೇಕು, ರಾಜ್ಯದಲ್ಲಿ ಜನಗಳು ಕಷ್ಟ ಅನುಭವಿಸಿದ್ದಾರೆ, ಅವ್ರ ಹಣಕ್ಕೆ ಸೇಫ್ಟಿ ಇಲ್ಲ. ಅಲ್ಲ ಸರ್, ಆ ಕಾಲದಲ್ಲಿ ಮಹಾರಾಜರುಗಳು ಕೋಟೆ ಕಟ್ಸೋರು ವ್ಯಾಪಾರ ಮಾಡೋರಿಗೆ. ಈಗ ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅಂತಾನೆ ಕೋಟೆ ಕಟ್ಟಿ ಚಿನ್ನ ಮತ್ತೆ ನಾಣ್ಯಗಳು, ಬೆಲೆ ಬಾಳುವ ವಸ್ತುಗಳನ್ನ ವಜ್ರ ವೈಡೂರ್ಯ ಮಾರ್ಲಿಕ್ಕೆ ಅಂತ ಒಂದು ಕೋಟೆಗಳಿದ್ದು. ಆ ಕೋಟೆ ಸುತ್ತ ಕಾವಲುಗಾರಿದ್ರು. ಆ ಕೋಟೆ ಸುತ್ತನು ನದಿಗಳ ತರ ಹಳ್ಳ ನಿರ್ಮಾಣ ಮಾಡಿ ಮಸ್ತೆಗಳು ಸಾಕಿದ್ರು. ಅಂತ ಕಾಲದಲ್ಲಿ ಮಹಾರಾಜ ಅಂತ ವಿಷನ್ ಇತ್ತು. ಇವತ್ತು ನೋಡಿದ್ರೆ ಬ್ಯಾಂಕ್ ಇರ್ತಕ್ಕಂಥ ಹಣ ಎತ್ಕೊಳ್ಳೋದು ರಾಜ್ಯ ಸರ್ಕಾರ ಸುಮ್ಮನೆ ಕುಂತಿದೆ ಸರ್. ನಾನು ದಯವಿಟ್ಟು ಹೇಳೋ ಮಾತು ಕೇಳಿ, ನಾನು ರಾಜ್ಯ ಸರ್ಕಾರಕ್ಕೆ ಯಾಕೆ ಬ್ಲೇಮ್ ಮಾಡ್ತೀನಿ ಅಂದ್ರೆ, ಪೊಲೀಸ್ ಇಲಾಖೆ ಅಥವಾ ಗೃಹ ಇಲಾಖೆ ಅಥವಾ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಅಥವಾ ಕೇಂದ್ರ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗ ಆನ್ಲೈನ್ ಪೇಮೆಂಟ್ ಕಟ್ಸ್ಕೊಂತ, ಇನ್ಕಮ್ ಟ್ಯಾಕ್ಸ್ ಆನ್ಲೈನ್ ಕಟ್ ಮಾಡಿ TDS ಕಟ್ ಮಾಡ್ಕೊಂತೀರಾ. ಅವಾಗ ನಿಮ್ಗೆ ಅದೇ TDS ಕಟ್ ಮಾಡ್ತಾರ, ನಿಮ್ಮ ಹಣ ಎಲ್ಲಿ ಹೋಯ್ತು, ನಮ್ಮ ಗ್ರಾಹಕರ ಹಣ ಎಲ್ಲಿ ಹೋಯ್ತು, ಯಾರು ಹೋಯ್ತು ಅಂತ ಹೇಳಕ್ ನಿಮ್ ಕೈಲಿ ಆಗಲ್ಲ. ಅಂದ್ರೆ ನೀವು ನಮ್ಮ ಮೇಲೆ ಜವಾಬ್ದಾರಿ ಆಗ್ತೀರಾ ಅಂದ್ರೆ ನೀವು ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿ ಇರ್ಬೇಕು. ನಿಮ್ಮಂತ ಬೇಜವಾಬ್ದಾರಿಯಿಂದನೇ ಇಂಥ ಸೈಬರ್ ವಂಚನೆಗಳು ಜಾಸ್ತಿ ಆಗಿ ಆಮೇಲೆ ಇನ್ನು ಇತ್ತೀಚೆಗೊಂದು ಮಾಡ್ತಾರೆ ಸರ್. ನೋಡಿ, ಇತ್ತೀಚೆಗೊಂದು ಮಾಡ್ತಾರೆ, ಡೆಲ್ಲಿಯಿಂದ ನಾನು ಮಾತಾಡ್ತೀನಿ, ಡೆಲ್ಲಿಯಿಂದ ನಾನು ಹೈಕೋರ್ಟ್ ಇಂದ ಮಾತಾಡ್ತೀನಿ, DRT ಬೆಂಚ್ ಇಂದ ಮಾತಾಡ್ತೀನಿ ಅಂತ ಫೋನ್ ಮಾಡ್ತಾರೆ ಸರ್. ಅಂತ ಫೋನ್ ಕಾಲ್ಗಳು, ಎಷ್ಟೋ ಫೋನ್ ಕಾಲ್ಗಳು ಜನ ತಗೊಂಡು ಅವ್ರ ಕಷ್ಟ ಅನುಭವಿಸ್ತಾವ್ರೆ. ಆಮೇಲೆ ನಿಮ್ ಕಾಲ್ ಕಟ್ ಮಾಡ್ತೀನಿ, ಇವತ್ತು ನಿಮ್ ಕಾಲ್ನ ಕಟ್ ಮಾಡ್ಬಿಡ್ತೀನಿ, ನಿಮ್ ಕಾಲು ಸಿಮ್ ಕಾರ್ಡ್ ಹೊಟ್ಟೋಗ್ಬಿಡುತ್ತೆ, ಹಂಗಾಗಿ ನೀವು ಅದಕ್ಕೆ ಭಯ ಬಿದ್ದರೆ OTP ಎಲ್ಲ ಕಳಿಸ್ಕೊಡ್ತೀವಿ. ಸರ್ ನೋಡಿ ಸರ್, ತಂತ್ರಜ್ಞಾನ ಉಪಯೋಗಿಸೋದು ನಾಗರಿಕರ ಕರ್ತವ್ಯ. ಆ ತಂತ್ರಜ್ಞಾನದಲ್ಲಿ ಆಗತಕ್ಕಂಥ ನೋವು ಕಷ್ಟನ ನಿವಾರಣೆ ಮಾಡೋ ಮಾರ್ಗ ಹುಡುಕ್ಬೇಕು. ನೋಡಿ ಸರ್, ನಾನು ನಿವಾರಣೆ ಮಾಡಿ ಅಂತ ಇವಾಗಲೇ ಕೇಳ್ಕೊಂತಿಲ್ಲ. ಈ ತರ ಸೈಬರ್ ಶುರುವಾಗಿ ಸುಮಾರು 20 ವರ್ಷ, 10-12 ವರ್ಷ ಶುರುವಾಗಿದೆ, ಜಾಸ್ತಿ ಆಗಿದೆ. ಸೈಬರ್ ಅಫೆನ್ಸ್ಗಳು ಜಾಸ್ತಿ ಆಗಿದೆ. ಏನು ಫಸ್ಟ್ ಸೈಬರ್ ಅಫೆನ್ಸ್ ಬೇರೆ ವಿಧದಲ್ಲಿ ಸೈಬರ್ ಅಫೆನ್ಸ್ ಮಾಡೋರು, ಈಗ ನೇರವಾಗಿ ನೇರವಾಗಿ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಖಾತೆ ಹಣವನ್ನ ಲೂಟಿ ಮಾಡ್ತಾರೆ ಸರ್. ಈಗ ಈತ ಲೂಟಿಕೋರು ಈ ಆಧುನಿಕ ಇನ್ಕಮ್ ಟ್ಯಾಕ್ಸ್
IT ಆಕ್ಟ್ ಅಲ್ಲಿ ಲೂಟಿಕೋರ್ ಕಡಿವಾಣ ಹಾಕೋದು ಹೆಂಗೆ ಸರ್ ನಾವು? ಈಗ ಯಾರೋ ಒಬ್ಬ ಕೊಲೆಗಾರನ ಅಥವಾ ಯಾರೋ ಒಬ್ಬ ಕೊಲೆಗಾರನ ನೀವು ಅವ್ರ ಮೊಬೈಲ್ ಟ್ರ್ಯಾಕ್ ಮುಖಾಂತರ ನೀವು ಅವನ್ನ ಟ್ರೇಸ್ ಮಾಡ್ತೀರಾ. ಅದೇ ಬ್ಯಾಂಕ್ ಎಂಪ್ಲಾಯಿಗೆ ಒಂದು ಮಿಸ್ ಕಾಲ್, ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಗ್ರಾಹಕನಿಗೆ ಒಂದು ಮಿಸ್ ಕಾಲ್ ಅಲರ್ಟ್ ಕೊಡಕ್ಕೆ ನೀವು ತಿಂಗಳಿಗೆ 15 ರೂಪಾಯಿ ಕಲೆಕ್ಟ್ ಮಾಡ್ತೀರಾ. ಆವರೇಜ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿ ವರ್ಷಕ್ಕೆ 400 ರೂಪಾಯಿ ಚಾರ್ಜ್ ಮಾಡ್ತೀರಾ. ಆಮೇಲೆ ನಿಮ್ಗೆ ಅಪ್ಡೇಟ್ ಕೊಡಕ್ಕೆ ಇಷ್ಟೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ಜನಗಳು ಲೂಟಿ ಬಿಡ್ತೀರಲ್ಲ ಸರ್ ನೀವು. ಈ ಲೂಟಿಕೋರರಿಗೆ ನೀವು ಬ್ಯಾಂಕ್ ಖಾತೆ ಮಾಡ್ಬೇಕಾದ್ರೆ ಯಾರೋ ನಮ್ಮ ಮಾರ್ಗದರ್ಶಿ ಸಾಹೇಬ್ ಹೇಳ್ತಿರು, ಯಾವನೋ ತಲೆಗೆ ಬೊಮ್ಮನೋ ತಿಮ್ಮನೋ. ಸರ್, ಬೊಮ್ಮನಿಗೂ ತಿಮ್ಮನಿಗೂ ಆಧಾರ್ ಕಾರ್ಡ್ ಕೊಟ್ಟಿರುತ್ತ ಭಾರತ ದೇಶ ಇದು. ಬೊಮ್ಮ ತಿಮ್ಮ ಹೆಂಗ್ ಬಂದ? ಬೊಮ್ಮ ತಿಮ್ಮ ಬರೋದು ಬೊಮ್ಮ ತಿಮ್ಮ ಬರೋಕ್ ಕಾರಣ ಯಾರು? ಇವತ್ತು ಬೇರೆ ದೇಶದೆಲ್ಲ ಬಿಟ್ಬಿಡಿ, ಬೇರೆ ದೇಶದ ಬಿಟ್ಬಿಟ್ಟು ನಮ್ಮ ದೇಶದ ಬಗ್ಗೆ ಮಾತಾಡೋಣ. ನಮ್ಮ ದೇಶದಲ್ಲಿ ಸೈಬರ್ ವಂಚಕರನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ತಾವು ಬ್ಯಾಂಕ್ ಅಲ್ಲಿ ಯಾರಿಗೆ ಹಣ ಹೋಯ್ತು ಅದನ್ನ ಪತ್ತೆ ಹಚ್ಚಕ್ಕಾಗಲ್ವಾ? ನೀವು ಬೇರೆ IPC ಪ್ರಕರಣಗಳು, BNSS ಪ್ರಕರಣಗಳಾದ್ರೆ, ಬೇರೆ ಪ್ರಕರಣಗಳಾದ್ರೆ ಅವ್ನ ಟ್ರೇಸ್ ಮಾಡಿ ಎಲ್ಲಿ ATM ಹಣ ಡ್ರಾಪ್ ಮಾಡ್ದ ಅಲ್ಲಿ ಹುಡ್ಕನ, ಇವೆಲ್ಲ ಪತ್ತೆದಾರಿ ಕೆಲಸ ಮಾಡ್ತೀರಾ. ಆದ್ರೆ ಮನೇಲಿ ಕುತ್ಕೊಂಡು ಮನೆಗೆ ಹಣ ಇಟ್ರೆ ಮನೆಗೆ ಹಣ ಮಾಡಿದ್ರೆ ಲೂಟಿಕೋರ ಕಳ್ರ ಕಾಟ ಹೇಳ್ತೀರಾ. ನೀವು ಮನೆ ಬಾಗ್ಲು ಹಾಕೊಂಡು ಹೋಗಿ ಮನೆಗೆ ಕಬ್ಬಣದ ಗೇಟ್ ಮಾಡಿಸಿ ನೀವು ಮನೆಗೆ CCTV ಇಕ್ಸಿ ಅಂತ ಹೇಳ್ತೀರಾ. ಸನ್ಮಾನ್ಯ ಪೊಲೀಸ್ ಆಫೀಸರ್ಗಳೆಲ್ಲ, ನಿಮ್ಮ ರಾಜ್ಯದ ಪೊಲೀಸ್ ಆಫೀಸರ್ಗಳೇ, ಈಗ ನಾನು ಬ್ಯಾಂಕಲ್ಲಿ ಹಣ ಮಡಗಿದ್ರೆ ಅದು ಲೂಟಿ ಆದ್ರೆ ನಾನು ಹಣ ಎಲ್ಲಿಡ್ಲಿ? ನೀವು ಬಡ್ಡಿ ಕಲೆಕ್ಟ್ ಮಾಡ್ತೀರಾ, ಬಡ್ಡಿ ಕಲೆಕ್ಟ್ ಮಾಡ್ತೀರಾ, ಎಲ್ಲ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಚಾರ್ಜ್ ಮಾಡ್ತೀರಾ. ಹೇಳ್ತೀರಾ ನಿಮ್ಮ ಹಣ ಯಾರ ಲೂಟಿಕೋರ ಬಡ್ದ, ಡಿಜಿಟಲ್ ಲೂಟಿಕೋರ ಬಡ್ದ, ಡಿಜಿಟಲ್ ದರೋಡೆಕೋರ ಬಡ್ದ ಅಂತ ಹೇಳ್ತೀರಲ್ಲ ಸರ್ ನೀವು. ಅದಕ್ಕೆ ಸನ್ಮಾನ್ಯ ಗೌರವ ಸುಪ್ರೀಂ ಕೋರ್ಟ್ ಹೇಳಿದೆ, ಯಾರು ಸೈಬರ್ ಖಾತೆ ಯಾರು ಅನ್ಅಕೌಂಟಬಲ್ ಹಣ ಹೋಗುತ್ತಲ್ಲ, ಅದೇನೋ ಡಿಸ್ಪ್ಯೂಟ್ ಇದ್ರೆ ಅದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಕಟ್ಕೊಡ್ಬೇಕು ಅಂತ ಆದೇಶ ಇದೆ. ಇದನ್ನ ನಾನು ಪೇಪರ್ಗಳಲ್ಲಿ ಮಾಧ್ಯಮಗಳು ಹೆಚ್ಚು ಪ್ರಸಾರ ಮಾಡಕ್ ಹೇಳ್ತೀನಿ. ಮಾಧ್ಯಮಗಳು ಮತ್ತೆ ಪತ್ರಿಕೆಗಳು ಪ್ರಸಾರ ಮಾಡಬೇಕು. ಸಾರ್ವಜನಿಕರೇ, ನಿಮ್ಮ ಹಣ ಡಿಪಾಸಿಟ್ ಇಟ್ಟು ಹಣ ಏನಾದ್ರು ಅದಕ್ಕೆ ತೊಂದರೆ ಆದ್ರೆ ಕಾನೂನು ರೀತಿಯಲ್ಲಿ ಆದ್ರೆ ಓಕೆ. ಒಂದ್ ವೇಳೆ ಕಾನೂನು ವ್ಯಾಪ್ತಿ ಮೀರಿ ಕಳ್ತನ ಆಗೋದು, ಅದು ದುರುಪಯೋಗ ಪಡಿಸ್ಕೊಳ್ಳೋದಾದ್ರೆ ಆ ಬ್ಯಾಂಕಿನ ಮ್ಯಾನೇಜರ್ ಹೊಣೆ ಮಾಡಬೇಕು, ಇಲ್ಲ ಸರ್ಕಾರ ಹೊಣೆಗಾರಬೇಕು ಅಂತ ನಾನು ಕರೆ ಕೊಡ್ತೀನಿ. ಇದನ್ನ ಮಾಧ್ಯಮಗಳು ಮಾಡಬೇಕು. ಮಾಧ್ಯಮಗಳು ಹೆಂಗ್ ಗೊತ್ತಾರೆ, ಸೊಲ್ಯೂಷನ್ ಹುಡುಕೋದಿಲ್ಲ, ನಿಜವಾಗಿ ಅರ್ಥ ಮಾಡಲ್ಲ. ಯಾರೋ ತಿಮ್ಮನ್ ಬೊಮ್ಮನ್ ಸ್ಟೋರಿ ಕೇಳ್ಕೊಂಡು ಇರೋ ಸಮಯ ಹಾಳು ಮಾಡಕ್ ಯಾಕೆ ಬೇಕು ನಮ್ಗೆ? ಇವು ನಮ್ಗೆ ಆಗಿರೋನ್ನೇ ಏನು? ರಿಸರ್ವ್ ಬ್ಯಾಂಕ್ ಕೆಳಗಡೆ ಬರ್ತಕ್ಕಂತ ಸಣ್ಣ ಬ್ಯಾಂಕ್ಗಳು, ದೊಡ್ಡ ಬ್ಯಾಂಕಿಂಗ್ ಸಂಸ್ಥೆಗಳು ಯಾರು ಹಣ ಇಟ್ಟಿದ್ದಾರೆ. ಮೂರ್ತಿ ಸರ್, ಇದೇ ಡಿಜಿಟಲ್ ಅರೆಸ್ಟ್ ವಿಚಾರವಾಗಿ ಸರ್ ನಾವು ಎಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಿದೀವಿ, ಜನರಲ್ಲಿ ಎಷ್ಟು ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಿದೀವಿ. ನೀವು ಕೂಡ ಭಾಗಿಯಾಗಿದ್ದೀರಿ ಅನ್ಕೊಳ್ತೀನಿ ಸರ್ ಅದರಲ್ಲಿ. ನೋಡಿ ಸರ್, ಕೈ ಮುಗಿದು ಕೇಳ್ಕೊತೀನಿ ಮಾಡಿ. ನೋಡಿ ಸರ್, ಈ ದೇಶದ ನಾಲ್ಕನೇ ಒಂದು ಅಂಗ ಅಂದ್ರೆ ಸಂವಿಧಾನ 4ನೇ ಅಂಗ ಅಂದ್ರೆ ಅದು ಒಂದು ಇನ್ಫಾರ್ಮೇಶನ್, ಪಬ್ಲಿಕ್ ಒಪಿನಿಯನ್, ಮೀಡಿಯಾ. ಪಬ್ಲಿಕ್ ಒಪಿನಿಯನ್ ಸಹ 4ನೇ ಅಂಗನೇ ಸರ್. ನಾವೆಲ್ಲ ಪಬ್ಲಿಕ್ ಇದ್ದೀವಿ. ನಾನಿವತ್ತು ನಾನು ಕೋಟ್ ಹಾಕೊಂಡು ವಕೀಲನ ಕೆಲಸ ಮಾಡ್ತೀನಿ. ನನ್ನ ಖಾತೆಲ್ಲ ಸುಮಾರು ದುಡ್ಡು ಹೋಗಿದೆ. ನಾನು ಯಾರಿಗೆ ಹೇಳ್ಕೊಳ್ಳಿ ಈ ಕಷ್ಟನ? ಇವತ್ತು ನಿಮ್ಮ ಮುಂದೆ ಹೇಳ್ಕೊಂತೀನಿ. ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ನನ್ನ ಕರ್ತವ್ಯ ಏನಂದ್ರೆ ನನ್ನ ಹಣ ರಕ್ಷಣೆ ಮಾಡಿ. ನಾನು ತೆರಿಗೆ ಕಟ್ಟಿಲ್ಲ ಅಂದ್ರೆ ನೀವು ತೆರಿಗೆ ಕಟ್ಟ ಏನ್ ಬೇಡ ಸರ್. BBMP ತೆರಿಗೆ ಕಟ್ಟಲು ಬಂದು ಪ್ರಾಪರ್ಟಿ ಸೀಸ್ ಮಾಡ್ತೀರಾ ಸರ್? ನಮ್ಮ ಹಣ ಅಷ್ಟೇ ದುಡ್ಡು ಹಣ 30 ಲಕ್ಷ 40 ಲಕ್ಷ ಹ್ಯಾಕ್ ಆಯ್ತು ಅಂತ ಹೇಳ್ತೀರಾ ಸರ್? ಇದಕ್ಕೆ ಯಾರು ಹೊಣೆ? ನೀವು ಹೇಳೋದು ನಿಜ ಸರ್. ನನಗೆ ನೋಡಿ ಸರ್, ಸರ್ಕಾರ ಈಗ ಯಾರೋ ಮೈಕ್ರೋ ಫೈನಾನ್ಸ್ ಅವರು ಸರ್, ನೋಡಿ ನಿಮ್ಮ ಮೈಕ್ರೋ ಫೈನಾನ್ಸ್ ಹಣ ವಸೂಲಿ ಮಾಡಕ್ ಬರ್ತಾರೆ ಅಂತ ಅದು ಕಾನೂನು ಮಾಡ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾನೂನು ಮಾಡ್ತಾರೆ, ಸನ್ಮಾನ್ಯ DK ಶಿವಕುಮಾರ್ ಅವರು ಎಲ್ಲ ಸೇರ್ಕೊಂಡು ಕಾನೂನು ಮಾಡ್ತಾರೆ. ಅದು ರಾಜ್ಯಪಾಲರು ಕಿತ್ ಹಾಕೋದಿಲ್ಲ. ಯಾಕೆಂದ್ರೆ ಇರೋ ಕಾನೂನಲ್ಲಿ ಅವಕಾಶ ಇದೆ ಮಾಡಕ್ಕೆ, ಪೊಲೀಸರಿಗೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ರಾಜ್ಯಪಾಲ ಹೇಳ್ತಾರೆ, ಇರೋ ಕಾನೂನು ಅವಕಾಶ ಇದೆ ಮಾಡ್ರಪ್ಪ, ನಿಮ್ಗೆ ಹೊಸ ಕಾನೂನು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಸರ್ ನಾನು ಕೇಳೋದು, ಈ ಒಂದು ಹೂಡಿಕೆದಾರರ ರಕ್ಷಣೆ ಹೆಂಗ್ ಮಾಡ್ತಿರೋ ಅದೇ ರೀತಿ ಹೂಡಿಕೆದಾರ, ಒಂದ್ ನಿಮಿಷ ಮುಗಿಸ್ಬಿಟ್ಟೆ, ಹೂಡಿಕೆದಾರರ ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಇದೆ. ಅದೇ ರೀತಿಲಿ ಹೂಡಿಕೆ ಮಾಡಿದ್ದ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ನಮ್ಮ ಹಣವನ್ನು, ಬ್ಯಾಂಕಿನ ಗ್ರಾಹಕರ ಹಣವನ್ನು ರಕ್ಷಣೆ ಮಾಡಕ್ಕಂತ ಕಾನೂನು ಒಂದು ಬರಬೇಕು. ಈಗ ಬರೀ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದಾವಲ್ಲ, ಅವು ಸೂಕ್ತವಾಗಿ ಕೆಲಸ ಮಾಡ್ತಿಲ್ಲ. ಅವರೆಲ್ಲ ಲೂಟಿ ಮಾಡ್ತಿದ್ದಾರೆ. ನನ್ನ ಮನವಿ. ಮಾಲ್ಗತ್ತಿ ಸರ್, ಇದು ಈ ಸೈಬರ್ ವಂಚನೆ ಎನ್ನುವಂಥದ್ದು ಇದೊಂದು ಲೋಕಲ್ ಕೇಸಸ್ ಅಲ್ಲ. ಇಟ್ಸ್ ನಾಟ್ ಅ ಲೋಕಲ್ ಕೇಸಸ್. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗ್ತಾ ಇದೆ.
ನಾವು ಕೂಡ ಸಾಕಷ್ಟು ಬಾರಿ ಇದೇ ವಿಚಾರವಾಗಿ ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. ವಿಜಯಪುರದ ಒಬ್ಬ ಸಂತೋಷ್ ಪಾಟೀಲ್ ಎನ್ನುವಂಥ ವ್ಯಕ್ತಿ ಯಾವ ರೀತಿಯಾಗಿ ಈ ಡಿಜಿಟಲ್ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಆತ ಧೈರ್ಯದಿಂದ ಆ ವ್ಯಕ್ತಿಗಳ ಜೊತೆ ವಂಚಕರ ಜೊತೆಯಲ್ಲಿ ಮಾತನಾಡಿ ವಂಚನೆಯಿಂದ ಹೇಗೆ ತಪ್ಪಿಸಿಕೊಂಡ್ರು ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಆ ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು. ಅದೇ ವಿಚಾರವಾಗಿ ನೀವು ಕೂಡ ಮಾತನಾಡಿದ್ವಿ. ಆದ್ರೆ ಸರ್, ಇಲ್ಲಿ ಬೆಂಗಳೂರಿನಲ್ಲಿ ಈಗ 512 ಪ್ರಕರಣಗಳು ಕಳೆದ ವರ್ಷ ದಾಖಲಾಗಿವೆ. ಒಟ್ಟು 135 ಕೋಟಿ ರೂಪಾಯಿಯನ್ನ ವಂಚಕರು ದೋಚಿಕೊಂಡಿದ್ದಾರೆ. ಇದರಲ್ಲಿ ರಿಕವರಿ ಆಗಿರೋದು 12 ಕೋಟಿ ರೂಪಾಯಿ ಮಾತ್ರ ಎನ್ನುವಂಥದ್ದಾಗಿ ಇಷ್ಟೆಲ್ಲ ವರದಿಗಳಿವೆ ಸರ್. ಆದ್ರೆ ಮುಂದಿನ ಹಂತದಲ್ಲಿ ಹೆಚ್ಚೆಚ್ಚು ಜಾಗೃತರಾಗಬೇಕು. ಇಲ್ಲಿ ಪೊಲೀಸರ ಕರ್ತವ್ಯ ಮಾತ್ರ ಅಲ್ಲ, ಬ್ಯಾಂಕ್ನವರ ಕರ್ತವ್ಯ ಮಾತ್ರ ಅಲ್ಲ, ಜನರು ಕೂಡ ಎಚ್ಚೆತ್ಕೊಳ್ಬೇಕು ಸರ್. ಇದರಲ್ಲಿ ನಮ್ಮ ಮೂರ್ತಿ ವಕೀಲರು ಹೇಳಿದ ಹಾಗೆ ಸರ್ಕಾರ ಜವಾಬ್ದಾರಿ. ಈ ಡಿಜಿಟಲ್ ಸಿಸ್ಟಮ್ ತಂದೋರು ಯಾರು? ಓಕೆ, ಡಿಜಿಟಲ್ ಟ್ರಾನ್ಸಾಕ್ಷನ್ ತಂದೋರು ಯಾರು? ಸರ್ಕಾರ. ಮತ್ತೆ ಅದನ್ನ ಹೊಣೆಗಾರ ಅವರೇ ತಾನೇ ಇದು ಮಾಡ್ಕೋಬೇಕು. ಜವಾಬ್ದಾರಿ ಅವ್ರು ತಾನೇ ಇದು ಮಾಡೋದು. ಸುಮ್ಮನೆ ನಾವು ಕ್ಯಾಶ್ ಕೊಟ್ಟು ಕ್ಯಾಶ್ ತಗೊಳ್ಳೋದು ಅದು ಬಹಳ ಅನುಕೂಲ ಇತ್ತದು. ಹೌದು, ಇದು ಮಾಡಿದ ಮೇಲೆ ಅದ್ರದ್ದು ರಕ್ಷಣೆ ಕೊಡೋದು ಇಟ್ ಇಸ್ ದೇರ್ ಬೌಂಡೆಡ್ ಡ್ಯೂಟಿ. ಈ ಬ್ಯಾಂಕ್ನವರು ಅಷ್ಟೇ ಜವಾಬ್ದಾರರು. ರಿಸರ್ವ್ ಬ್ಯಾಂಕ್ ಅವ್ರ ಕಂಟ್ರೋಲ್ ಬರ್ತದೆ ಎಲ್ಲ ಬ್ಯಾಂಕ್ಗಳಂತಂದ್ರೆ ಅವ್ರು ಹೊಣೆಗಾರರು. ಈ ಇಮಿಡಿಯೇಟ್ ಆಗಿ ಟ್ರಾನ್ಸಾಕ್ಷನ್ ಆತ ಅಂದ್ರೆ ಅದನ್ನ ಹೆಲ್ಡಪ್ ಮಾಡ್ಲಿ. 1-2 hours ಹ್ಯೂಜ್ ಅಮೌಂಟ್ ಇತ್ತಂದ್ರೆ, ಇಫ್ ಇಟ್ ಇಸ್ ಮೋರ್ ದ್ಯಾನ್ 10,000 ಇದ್ರೆ ಅದು 2 ಗಂಟೆ ಆದ್ಮೇಲೆ ಅದನ್ನ ಟ್ರಾನ್ಸಾಕ್ಷನ್ ಆಗುವಂತ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಳ್ಳಿ. ತಕ್ಷಣ ಯಾಕಡೆ ಅದನ್ನ ಟ್ರಾನ್ಸಾಕ್ಷನ್ ಆಗ್ಬೇಕು? ಅದಕ್ಕೆ 2-3 ತಾಸು ಟೈಮ್ ಕೊಡ್ಲಿ. 2-3 ಗಂಟೆಯಲ್ಲಿ ನಾವು 19304 ಫೋನ್ ಮಾಡಿದ್ರೆ ಅದನ್ನ ಸ್ಟಾಪ್ ಮಾಡಿಸ್ತಾರೆ ಸರ್. ಇಂತ ಇಮಿಡಿಯೇಟ್ ಆಗಿ ಟ್ರಾನ್ಸಾಕ್ಷನ್ ಆದ್ರೆ ಅದು ಹೆಂಗೆ ಎಲ್ಲಿ ರಿಕವರಿ ಮಾಡ್ತಾರೆ? ಅದು ಕ್ರಿಪ್ಸ್ಕೋ ಕರೆನ್ಸಿಯಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಆ ಕರೆನ್ಸಿಯಲ್ಲಿ ರಿಕವರಿ ಮಾಡೋದೇ ಕಷ್ಟ. ಆ ಕರೆನ್ಸಿ ಎಲ್ಲಿ ಹೋಗ್ತಾ ಅನ್ನೋದು ಗೊತ್ತಾಗುದಿಲ್ಲ, ಯಾರ ಅಕೌಂಟಿಗೆ ಹೋಗಿದೆ ಅನ್ನೋದು ಗೊತ್ತಾಗುದಿಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ದ ಕ್ರಿಪ್ಸ್ಕೋ ಕರೆನ್ಸಿ. ಅದರಲ್ಲಿ ಹೆಚ್ಚಿಗೆ ದುಡ್ಡು ಹೋಗ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಈ ಏನ್ ಬ್ಯಾಂಕ್ನವರು, ರಿಸರ್ವ್ ಬ್ಯಾಂಕ್ನವರು ಅವರು ಒಂದು ಕಾನೂನು ಮಾಡಲಿ. ತಕ್ಷಣ ಮನಿ ಟ್ರಾನ್ಸಾಕ್ಷನ್ ಆರ್ದಂಗೆ ನೋಡ್ಕೊಳ್ಳಿ. ಮಿನಿಮಮ್ 3-4 hours ಟೈಮ್ ಕೊಡ್ಲಿ. ಅವರು 3-4 hours ಟೈಮ್ ಕೊಟ್ರೆ ಅಷ್ಟರಲ್ಲೇ ನಾವು ಪೊಲೀಸರು ಅದನ್ನ ಹೆಲ್ಡಪ್ ಮಾಡಿಸಬಹುದು, ಅಥವಾ ಬ್ಯಾಂಕ್ನವ್ರು ಹೆಲ್ಡಪ್ ಮಾಡಬಹುದು. ಇವು ತಕ್ಷಣ ಅದನ್ನ ಟ್ರಾನ್ಸಾಕ್ಷನ್ ಟ್ರಾನ್ಸ್ಫರ್ ಆದ್ರೆ ಯಾರೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆರಾಮಾಗಿ ತಗೊಂಡು ಮಜಾ ಮಾಡ್ತಾರ ಅವನು. ಸೊ ಇದು ಕಾನೂನನ್ನ ಯಾರು ಮಾಡಿದ್ದಾರೆ, ಕೈ ಚಲಾವಣೆ ಯಾರು ತಂದ್ರು ಅವರು ನೋಡ್ರಿ. ಅದಕ್ಕೆ IT ಒಬ್ಬ ಮಿನಿಸ್ಟರ್ ಇದ್ದಾನೆ ಸೆಂಟ್ರಲ್ ಗವರ್ಮೆಂಟ್ ದಲ್ಲಿ. IT ಒಬ್ಬನೇ ಮಂತ್ರಿ. ಅವನಿಗೆ ರೈಲ್ವೆ ಖಾತೆನೂ ಇದೆ. ಒಂದು 20 ಖಾತೆ ಕೊಟ್ಟಿದ್ದಾರೆ ಅವನಿಗೆ. ಯಾವುದೋ ಸಮ IT ಬೇಸ್ಡ್ ದ್ವಿವೇದಿಯೋ ಅಂತ ಅವನು ಒಬ್ಬ ಇದ್ದಾನೆ. ಅವ್ರಿಗೆ 20 ಖಾತೆ ಕೊಟ್ರೆ ಇದನ್ನು ಡೀಲ್ ಮಾಡಂತಂದ್ರೆ ಅವ್ನು ಯಾವ್ದಂತ ನೋಡ್ತಾನೆ. ಇದಕ್ಕಾಗಿ ಸಪ್ರೇಟ್ ಒಬ್ಬ ಮಿನಿಸ್ಟರ್ ಮಾಡ್ಬೇಕು. ಎಕ್ಸ್ಪರ್ಟ್ ಒಬ್ಬ ಇದ್ದವನಿಗೆ ಮಂತ್ರಿ ಮಾಡಬೇಕು. ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ IT ಸೆಕ್ಟರ್ ಫಾಲೋ ಮಾಡ್ಲಿಕ್ಕೆ ಬಿಡಬೇಕು. ಅದಕ್ಕೊಂದು ಎಕ್ಸ್ಪರ್ಟ್ ಟೀಮ್, ಸಲಹೆಗಾರರು ಒಂದು ಎಕ್ಸ್ಪರ್ಟ್ ಕಮಿಟಿ ನೇಮಕ ಮಾಡಬೇಕು. ಒಂದು 50 ಜನರಿಗೆ. ಇಂಥವೆಲ್ಲ ಯಾವ ಮನಿ ಟ್ರಾನ್ಸಾಕ್ಷನ್ ಆಗ್ತವೆ ಅವೆಲ್ಲ ಹೋಲಾರ್ದಂಗೆ ಆ ಕಮಿಟಿಯವರು ರಿಪೋರ್ಟ್ ಕೊಡಬೇಕು. ಆ ರಿಪೋರ್ಟ್ ಪ್ರಕಾರ, ಎಕ್ಸ್ಪರ್ಟ್ಸ್ ರಿಪೋರ್ಟ್ ಪ್ರಕಾರ ಆ ಬೇಸಿಸ್ ಮೇಲೆ ಇವರು ಕ್ರಮ ಮಾಡಬೇಕು, ಕಾನೂನು ಮಾಡಬೇಕು. ಅಂದ್ರೆ ಇದು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಏನೂ ಇಲ್ಲಾರ್ದೆ ಸುಮ್ಮನೆ ತಗೊಂಡು ಎಲ್ಲ ಆದ್ಮೇಲೆ ನೋಡೋಣ ಮಾಡೋಣ ಅನ್ಕೋದು. ಈಗ ನೋಡ್ರಿ, ಒಂದು ಹಳೆಯ ಒಂದು ಕಾನೂನು ಇದೆ. ಈ ನಮ್ಮ ವಕೀಲರು ಹೇಳ್ತಾ ಇದ್ರು, ಈಗ ಇದರಲ್ಲಿ ಯಾವ್ದದು ಮೈಕ್ರೋ ಫೈನಾನ್ಸ್ ದಲ್ಲಿ ಅದು ಮಾಡಬಹುದು. IP ಸೆಕ್ಷನ್ ದಲ್ಲಿ ಇತ್ತು ಹಿಂದೆ, ಅದು ಮಾಡಬಹುದು. ಬಟ್ ಸ್ಪೆಸಿಫಿಕ್ ಆಗಿ ಈ ಗವರ್ಮೆಂಟ್ ದವರು ಫರ್ಮ್ ಆಗಿ ಮಾಡಲಿ ಅಂತ 10 ವರ್ಷ ಶಿಕ್ಷೆ ಆಗಲಿ ಅಂತ ಉದ್ದೇಶದಿಂದ ಹೊಸ ಕಾನೂನನ್ನು ಮಾಡಿ ಸುಗ್ರೀವಾಜ್ಞೆ ಮಾಡಿದ್ದಾರೆ. ಗವರ್ನರ್ ಏನ್ ಕೆಲಸ? ಸಹಿ ಮಾಡಿ ಕಳಿಸ್ಬೇಕಂದ್ರೆ ಜನರು ಸಾಯ್ತಾ ಇದಾರೆ, ಜನರು ಸುಸೈಡ್ ಮಾಡ್ಕೋತಾ ಇದಾರೆ. ಕಣ್ ಕಾಣೋದಿಲ್ಲ ಅವನಿಗೆ, ಗವರ್ನರ್ಗೆ ಕಣ್ ಕಾಣೋದಿಲ್ಲ ಏನ್ರಿ? ಬಟ್ ಸಾಲ ಕೊಟ್ಟವ್ರು ಸೇಫ್ಟಿನೂ ಕೇಳ್ತಿದ್ದಾರೆ. ಯಾರು ಸೇಫ್ಟಿ ಕೇಳ್ತಾ ಇದ್ದಾರೆ? ಗವರ್ನರ್ ಸಾಲ ಕೊಟ್ಟವ್ರಿಗೆ ಏನ್ ರಕ್ಷಣೆ ಇದೆ? ಯಾಕೆ ಅವ್ರು ಮಾಡಿದ ಗವರ್ಮೆಂಟ್ ಕರೆದು ನೀ ಸಾಲ ಕೊಡಪ್ಪ ಅಂತ ಹೇಳ್ಯಾರ ಅವಂಗ. ಅವ್ನು ಬಿಸ್ನೆಸ್ ಮಾಡ್ಕೋತಾ ಇದ್ದಾನೆ. ಒಂದೊಂದು ಜಿಲ್ಲೆಯಲ್ಲಿ 3,000 4,000 ಕಂಪ್ನಿಗಳಿದಾವ್ರಿ. ಒಂದ್ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ 3,000 ಕಂಪ್ನಿಗಳಿದಾವೆ. ಒಂದು ಇದಕ್ ಮಾಡ್ತಾರೆ, ಹಿಂಗ್ ಹರಾಮ್ ದುಡ್ಡು ಬರ್ತದೆ ಅಂತ ಮಾಡ್ತಾರೆ. ಇದಕ್ಕೆ ಒಂದು ರಿಸ್ಟ್ರಿಕ್ಷನ್ ಹಾಕಿ ಪಕ್ಕಾ ಕಾನೂನು ಮಾಡಿದ್ರೆ ಜನ ಹೆದರ್ತಾರೆ. ಜನ ಯಾರು ಮಾಡಕ್ ದುಡ್ಡು ಕೊಡಕ್ ಹೋಗುದಿಲ್ಲ. ಹಂಗ ಬೇಕಾಬಿಟ್ಟು ಸೆಕ್ಯೂರಿಟಿ ಇರ್ಲಾರ್ದು ದುಡ್ಡು ಕೊಡ್ತಾರೆ ಅಂತಂದ್ರೆ ಅವ್ನಿಗೆ ಕೆಪಾಸಿಟಿ ಹೆಂಗಿರ್ಬೇಕು ವಸೂಲ್ ಮಾಡೋದು? ಕೆಪಾಸಿಟಿ ಐತೆ ಅಂತ ತಿಳ್ಕೊಂಡೆ ಆ ತರ ಫ್ರೀ ಆಗಿ ದುಡ್ಡು ಕೊಡ್ತಾ ಇದ್ದಾನೆ. ಈ ನಮ್ಮ ಬ್ಯಾಂಕ್ ವರ್ಷದ ಏನ್ ಮಾಡ್ತಾರೆ, ಈಗ 108 ಕಂಡೀಷನ್ ಹಾಕ್ತಾರೆ. 108 ಪೇಪರ್ ತೊಗೊಂಬ ಅಂತಾರ. ಅವ್ನ್ ಕರ್ಕೊಂಬ, ಇವ್ನ್ ಕರ್ಕೊಂಬ, ಆ ಸಾಕ್ಷಿ ತಗೊಂಬ, ಈ ಸಾಕ್ಷಿ ತಗೊಂಬ, ಆ ಪೇಪರ್ ತಗೊಂಬ, ಈ ಪೇಪರ್ ತಗೊಂಬ ಅಂತ ಹಾಕಿ ಅವ್ನ್ ಓಡಾಡಿಸಿ 10,000 ರೂಪಾಯಿ ಸಾಲ ಕೊಡಕ್ಕೆ ಅವ್ಗೆ 10 ತಿಂಗಳು ಮಾಡ್ತಾರೆ. ಹಿಂಗಾಗಿ ಅವ್ರು ಬೇಜಾರಾಗಿ ಮೀಟರ್ ಬಡ್ಡಿನೋ, ಆ ಬಡ್ಡಿನೋ, ಈ ಬಡ್ಡಿನೋ, ಕ್ರಿಪ್ಟೋ ಕರೆನ್ಸಿ ಅಲ್ಲಿ ಹೋಗ್ತಾರೆ. ಈ ಗವರ್ನರ್ಗೆ ಏನ್ ತೊಂದ್ರೆ? ಅವ್ನಿಗೇನ್ ತೊಂದ್ರೆ ಇದೆ? ಸೇಫ್ ಗಾರ್ಡ್ ಅವ್ರು ಕಂಪ್ನಿ ಅವ್ರು ಏನ್ ದುಡ್ಡು ಕೊಡ್ತಾರ? ಅವ್ಗೆ ಮೈಕ್ರೋ ಕಂಪ್ನಿ ಅವ್ರು ದುಡ್ಡು ಕೊಡ್ತಾರ ಗವರ್ನರ್ಗೆ? ಯಾಕೆ ಮಾಡ್ಬೇಕು? ಸಹಿ ಮಾಡಬಾರ್ದು ಅವರು? ಸಹಿ ಮಾಡ್ಲಿ, ಅವರು ಮಾಡ್ಲಿ. ಕಾನೂನು ಉದ್ದೇಶ ಮಾಡೋದು ಗವರ್ಮೆಂಟ್ ಲೂಟ್ ಮಾಡಕ್
ಕಾನೂನಲ್ಲ. ಜನರು ಸಫರ್ ಆಗ್ತಾ ಇದ್ದಾರೆ, ಜನರು ಸಾಯ್ತಾ ಇದ್ದಾರೆ, ಅವ್ರು ಬದುಕೋ ಉದ್ದೇಶದಿಂದ, ಅವ್ರಿಗೆ ತೊಂದರೆ ಆಗಲಾರದ ಉದ್ದೇಶದಿಂದ ಕಾನೂನು ಮಾಡ್ತಾ ಇದ್ದಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಏನು ರೋಗ? ಎಸ್ ಸರ್, ಎಸ್, ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಫಣೀಂದ್ರ ಸರ್, ಈಗ ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಸರ್. ಕೊನೆಯದಾಗಿ ಜನರಲ್ಲಿ ಅರಿವು ಮೂಡಬೇಕು ಸರ್, ಜನರು ಕೂಡ ಜಾಗೃತರಾಗಬೇಕು. ಇನ್ನೊಂದು ಕಡೆಗಳಲ್ಲಿ ನೋಡ್ತಾ ಹೋಗೋದಾದ್ರೆ ನಮ್ಮ ವೈಯಕ್ತಿಕ ಮಾಹಿತಿಗಳು ಹೇಗೆ ವಂಚಕರ ಕೈಗೆ ಸಿಗ್ತಾ ಇವೆ ಎನ್ನುವುದಾಗಿ ನಾವು ಸಾಕಷ್ಟು ಕಾಲ್ಗಳನ್ನು ರಿಸೀವ್ ಮಾಡ್ತೀವಿ ಸರ್. ಯಾರೋ ಕ್ರೆಡಿಟ್ ಕಾರ್ಡ್ ಅವರು ಅಥವಾ ಯಾವುದೋ ಬ್ಯಾಂಕ್ನವರು ಲೋನ್ ಬೇಕಾ ಅಂತ ಕಾಲ್ ಮಾಡ್ತಾರೆ, ಅಥವಾ ಇನ್ಯಾವುದೋ ಸಂಸ್ಥೆಗಳು ನಮಗೆ ಸುಮ್ಮನೆ ಕಾಲ್ಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ನಂಬರ್ ಅವ್ರಿಗೆ ಹೆಂಗೆ ಸಿಗುತ್ತೆ ಅಂತ ಹೇಳಿ ಸರ್. ಸರ್, ಇವತ್ತಿಗೆ ಯಾರ ಡೇಟಾಬೇಸ್ ಕೂಡ, ಯಾರ ಮಾಹಿತಿ ಕೂಡ ಪ್ರೈವೇಟ್ ಆಗಿ ಎಲ್ಲೂ ಇಲ್ಲ. ಎಲ್ಲ ಕಡೆ ಎಲ್ಲರ ಇನ್ಫಾರ್ಮೇಶನ್ ಎಲ್ಲ ಕಡೆ ಹರಿದಾಡ್ತದೆ. ಅದು ಯಾವ ಟೈಮಲ್ಲಿ ನಿಮಗೆ ಯಾರು ಕಾಂಟ್ಯಾಕ್ಟ್ ಮಾಡ್ಕೋತೀವಿ ಅಂತ ಬರ್ತಾರೆ ಅಂತ ಹೇಳಿ ಬರೋದಿಲ್ಲ. ಆದ್ರೆ ಎನಿಬಡಿ ಹೂ ಕ್ಲೇಮ್ಸ್ ದಟ್ ದೇ ಹ್ಯಾವ್ ಯುವರ್ ಇನ್ಫಾರ್ಮೇಶನ್, ನೀವು ಗಾಬರಿ ಆಗೋ ನೆಸೆಸಿಟಿ ಇಲ್ಲ. ಯಾವುದೇ ಆಧಾರ್ ನಂಬರ್, ಇವತ್ತಿನ ನಮ್ಮ ಆಧಾರ್ ನಂಬರ್ಗಳೆಲ್ಲ ಫ್ರಾಡ್ಸ್ಟರ್ಗಳ ಹತ್ರ ಇದೆ. ಅವ್ರು ಫಸ್ಟ್ ಫೋನ್ ಮಾಡಿ ವೆರಿಫೈ ಮಾಡೋದೇನೆ ಆಧಾರ್ ನಂಬರ್, ನಿಮ್ಮ ಹೆಸರು ಇದು, ನಿಮ್ಮ ಆಧಾರ್ ಇದು, ನಿಮ್ಮ ಅಡ್ರೆಸ್ ಇದು ಅಂದ್ಬಿಟ್ಟು ಅಂತ. ನಾವು ಅನ್ಕೋತೀವಿ ನಾವು ಪೊಲೀಸ್ ಸಿಕ್ಬಿಟ್ಟಿದ್ಯಪ್ಪ, ಬ್ಯಾಂಕ್ ಸಿಕ್ಬಿಟ್ಟಿದ್ಯಪ್ಪ ಅಂದ್ಬಿಟ್ಟು ಅಂತ. ನಾಟ್ ನೆಸೆಸರಿಲಿ, ಬಿಕಾಸ್ ಅವರ್ ಡೇಟಾ ಬೇಸ್ ಹ್ಯಾಸ್ ಕೆಪ್ಟ್ ಫಾರ್ ಸೇಲ್. ಸೊ ಹಾಗಾಗಿ ಕ್ಲೈಮ್ ಮಾಡೋದು ಕೂಡ ನಮ್ಮ ಹತ್ರ ಮಾಹಿತಿ ಇದೆ ಅಂದ್ಬಿಟ್ಟು ಅಂತ ಗಾಬರಿ ಆಗೋ ನೆಸೆಸಿಟಿ ಇಲ್ಲ. ನಮ್ಗೆ ಏನು ಅಲರ್ಟ್ ಮೆಸೇಜ್ಗಳು ಬರ್ತದೆ ಫೋನ್ ಮಾಡಿದಾಗ, ಅದನ್ನ ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಫಸ್ಟ್. ಅದನ್ನ ಕೇಳಿಸ್ಕೊಳ್ಳೋದ್ರಿಂದ ಎಷ್ಟೋ ಸೈಬರ್ ಕ್ರೈಮ್ಗಳನ್ನ ನಾವು ತಡೆಗಟ್ಟಬಹುದಿದೆ. ಅದನ್ನ ತಿಳ್ಕೊಂಡು ನಾವು ಪ್ರೊಸೀಡ್ ಮಾಡೋಣ. ಎಸ್, ವೆಲ್ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವ ರೀತಿಯಂತ ಮಾಹಿತಿಯನ್ನು ಕೊಡ್ತೀರಾ, ಅವರು ಜಾಗೃತರಾಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಸರ್? ಸರ್, ಯಾವುದೇ ಒಂದು ಸೈಬರ್ ಕ್ರೈಮ್ ಆಗ್ಬೇಕಾದ್ರೆ ಅವರ ಬಳಿ ನಮ್ಮ ಮಾಹಿತಿ ಇರುತ್ತೆ. ಆ ಮಾಹಿತಿಯಿಂದ ನಾವು ಕೊಡೋ ನೆಸೆಸಿಟಿ ಇಲ್ಲ. ಆದ್ರೆ ಅವ್ರು ಏನ್ ಕ್ಲೈಮ್ ಮಾಡ್ತಾರೆ ಅಲ್ಲ, ಅವ್ರು ಮಾಡ್ತಿರೋ ಫೋನ್ ನ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಯಾವ ಒಂದು ಅಧಿಕಾರಿ ನಿಮ್ಗೆ ಫೋನ್ ಮಾಡ್ತೀನಿ ಅಂತ ಹೇಳಿರ್ತಾರೆ, ಅವ್ರಿಗೆ ತಾವೇ ಸ್ವತಃ ಕನೆಕ್ಟ್ ಮಾಡ್ಕೊಂಡ್ರೆ ಅದು ಅರ್ಧ ನಿಮ್ಗೆ ವಿಚಾರ ಮುಗಿಯತ್ ನೋಡಿ ಅಲ್ಲಿ. ಎಸ್, ಮೂರ್ತಿ ಸರ್, ಕೊನೆಯದಾಗಿ ಚುಟುಕಾಗಿ ಏನ್ ಹೇಳ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ನೋಡಿ ಸರ್, ಈಗ ಸೂಕ್ತವಾದ ಮಾಹಿತಿ ಕೊಡೋದು ಒಬ್ಬ ಎಕ್ಸ್ಪರ್ಟ್ ನ ಕರ್ತವ್ಯ. ಹೌದು. ಆದ್ರೆ ಆ ಮಾಹಿತಿ ಏನಾಗಬೇಕು, ಅದು ಇಂಪ್ಲಿಮೆಂಟ್ ಆಗೋ ತರ ಇರಬೇಕು. ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಕೈ ಕೆಳಗೆ ಬರ್ತಕ್ಕಂಥ ಎಲ್ಲಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಯಾರು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಅವರು ಯಾವುದೇ ರೀತಿಯಾದ ನಿಮ್ಮ ಅಕೌಂಟ್ ಅಲ್ಲಿ ಯಾವುದೇ ರೀತಿಯಾದ ಅಕ್ರಮ ಚಟುವಟಿಕೆಗಳು ಅಥವಾ ಇಲ್ಲಿಗಲ್ ಟ್ರಾನ್ಸ್ಫರ್ಸ್ ಆದ್ರೆ ಇಂಡಿಮ್ನಿಟಿ ಮಾಡಬೇಕು. ಇಂಡಿಮ್ನಿಟಿ ಮಾಡಿ ನೀವು ನಷ್ಟ ಕಟ್ಕೊಡ್ಬೇಕು ಅಂತ ಹೇಳಿ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಅವ್ರ ಜವಾಬ್ದಾರಿ ವಹಿಸ್ತಾರೋ, ಅವಾಗ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದ್ರೂ ಈ ಸೈಬರ್ ಅಫೆನ್ಸು, ಸೈಬರ್ ಫ್ರಾಡು, ಸೈಬರ್ ಅರೆಸ್ಟು, ಸೈಬರ್ ಇಲ್ಲಿಗಲ್ ಟ್ರಾನ್ಸಾಕ್ಷನ್ಗೆ ಸ್ವಲ್ಪ ಕಡಿವಾಣ ಆಗುತ್ತೆ. ಅವಾಗ ಬ್ಯಾಂಕರ್ ನೋಡಿ ಸರ್, ಬ್ಯಾಂಕ್ ಮ್ಯಾನೇಜರ್ ಕರ್ತವ್ಯ ಒಂದು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ, ಅವಾಗ ನಮ್ಮ ಅಪ್ಪನ ಕಾಲದಲ್ಲಿ ಅದು ನಮ್ಮ ತಾತನ ಕಾಲದಲ್ಲಿ ನಾವೆಲ್ಲ ಹೋಗಿ 2-3 ಹೋಗಿ ಒಂದು ಇದು ಕೊಡ್ಬೇಕಾಯ್ತು, ಏನೋ ಒಂದು ಅಥೆಂಟಿಸಿಟಿ ಕೊಡ್ಬೇಕಾಗಿತ್ತು, ದಾಖಲೆ ಕೊಡ್ಬೇಕಾಗಿತ್ತು. ಈಗ ಏನಿಲ್ಲ, ಬರೋದು, ದುಡ್ಡು ಕಲೆಕ್ಟ್ ಮಾಡೋದು, ಚೆಕ್ ಬುಕ್ ಕೊಡೋದು, ಐಡಿ ಎಲ್ಲ ಕೊಟ್ಬಿಟ್ಟು ಎಲ್ಲ ಏನ್ ಬೇಕಾ ಮಾಡ್ಕೊಂಡು ಸಾರಿ ಅಂತ ಹೇಳ್ತಾರೆ. ಆದ್ರೆ ಒಬ್ಬ ಗ್ರಾಹಕನಿಗೆ ಸೂಕ್ತವಾದ ಗ್ರಾಹಕನ ಹುಡುಕಿ ಸೂಕ್ತವಾದ ಗ್ರಾಹಕನ ಮೇಂಟೈನ್ ಮಾಡೋ ಕರ್ತವ್ಯ ಒಂದು ಬ್ಯಾಂಕ್ ನ ಮೇಂಟೈನ್ ಮಾಡೋ ಕರ್ತವ್ಯ RBI ಗೆ ಕಾನೂನು ತರ್ತಕ್ಕಂಥದ್ದು ಸರ್ಕಾರಗಳು. ಈಗ ಸೈಬರ್ ಕ್ರೈಮ್ ಆದ್ಮೇಲೆ ಪೊಲೀಸ್ ಡ್ಯೂಟಿ ಬರ್ತದೆ. ನಮ್ಮ ಅಳಗತ್ತಿಯವ್ರ ಡ್ಯೂಟಿ, ಪೊಲೀಸ್ ಡ್ಯೂಟಿ ಬರೋದು ಸೈಬರ್ ಕ್ರೈಮ್ ಆದ್ಮೇಲೆ. ಅದಕ್ಕಿಂತ ಮುಂಚೆ ಏನ್ ಡ್ಯೂಟಿ ಅವ್ರದ್ದು ಸರ್ಕಾರ ಡ್ಯೂಟಿ ಮಾಡೋದ್ ಸರ್ಕಾರ ಮಾಡ್ಬೇಕು. ಆದಷ್ಟು ಮಾಧ್ಯಮಗಳು ಆಮೇಲೆ ಈ ಸಾರ್ವಜನಿಕರು ಒಬ್ರಿಗೊಬ್ರು ಎಚ್ಚರಿಕೆಯಿಂದ ಇರಬೇಕು. ಈ ಬೇರೆ ಒಂದು ಸಣ್ಣ ಒಂದು ಆಮಿಷಗಳು ಕಿವಿ ಕೊಟ್ಟು ಸಣ್ಣ ಪುಟ್ಟ ಆಸೆಗಳಿಗೋಸ್ಕರ ಇವರು ದುಡ್ಡು ಕಳ್ಕೊಂಡು ಜೀವನ ಹಾಳು ಮಾಡ್ಕೊಂಡು ದಾರಿಗೆ ಹೋಗ್ಬಾರ್ದು ಅಂತ ನಾನು ಮನವಿ ಕೊಡ್ತೀನಿ ಸರ್. ಮಾಲ್ಗತ್ತಿ ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಚುಟುಕಾಗಿ? ನಾನು ಯಾವುದು ಈ ಡಿಜಿಟಲ್ ಟ್ರಾನ್ಸಾಕ್ಷನ್ ಬಂತು, ಸರ್ಕಾರ ಏನ್ ಮಾಡಿದೆ ಅದನ್ನ ಹೆವಿ ಅಮೌಂಟ್ ಇದ್ದಲ್ಲಿ 10,000 ಮೇಲ್ಪಟ್ಟಿದ್ರೆ ಅಥವಾ 1 ಕೋಟಿ ಮೇಲ್ಪಟ್ಟಿದ್ರೆ ಅದನ್ನ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಮಿನಿಮಮ್ 6 ಅವರ್ 4 ಅವರ್ ಟೈಮಿಂಗ್ ಕೊಡಬೇಕು. ತಕ್ಷಣ ಟ್ರಾನ್ಸಾಕ್ಷನ್ ಆಗಬಾರ್ದು. ಇದು ಮಾಡಿದ್ರೆ ಅದನ್ನ ಪ್ರಿವೆಂಟ್ ಮಾಡಬಹುದು. ಈಗ ಹೆಂಗ್ ನಾವು ಕೆಲವೊಂದು ಚೀಟಿಂಗ್ ಕೇಸಲ್ಲಿ ನಾವು ರಿಕವರಿ ಮಾಡ್ತೀವಿ, ಆ ತರ ಹ್ಯಾಕ್ ಮಾಡಿ ಏನು ಹ್ಯಾಕಿಂಗ್ ಮಾಡಿ ಮಾಡ್ತಿದ್ರು, ಅವಾಗ 3 ತಾಸು ಟೈಮ್ ಇತ್ತು. ಅವಾಗ 3 ತಾಸಿನಲ್ಲಿ ಮಾಡಿದ್ರೆ ನಾವು 3 ಗಂಟೆ ಒಳಗೆ 2 ಅವರ್ಸ್ ಒಳಗೆ ನಾವು ಸಂಬಂಧಪಟ್ಟ ಸೈಬರ್ ಪೊಲೀಸಿಗೆ ಫೋನ್ ಮಾಡಿದ್ರೆ ಅವರು ಅದನ್ನ ಟ್ರಾನ್ಸಾಕ್ಷನ್ ಆದ್ರೆ ನೋಡ್ಕೋತಿದ್ರು. ಬ್ಯಾಂಕಿಗೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಮೆಸೇಜ್ ಕೊಡಿಸಿ ಅದನ್ನ ಹೆಲ್ಡ್ ಅಪ್ ಮಾಡಿಸ್ತಿದ್ರು. ಬಟ್ ಇದರಲ್ಲಿ ಆಗಿಲ್ಲ. ಡಿಜಿಟಲ್ ಅಂದ್ರೆ ಡಿಜಿಟಲ್ ಟು ಡಿಜಿಟಲ್ ಹೋಗ್ಬಿಡ್ತದೆ. ಆದ್ರೆ ತಕ್ಷಣ ಟ್ರಾನ್ಸಾಕ್ಷನ್ ಆಗಬಾರ್ದು. ಇದು ಆಗ್ಲಾರ್ದಂತ ನೋಡ್ಕೊಳ್ಳೋದು ಕೇಂದ್ರ ಸರ್ಕಾರದ ಕರ್ತವ್ಯ. ಮತ್ತು ಜನರಿಗೆ ನಾವು ಸಾಕಷ್ಟು ಅವೇರ್ನೆಸ್ ಕೊಟ್ಟಿದ್ದೇವೆ. ಆದ್ರೂ ಚೆನ್ನಾಗಿ ಪ್ಯಾನಿಕ್ ಆಗ್ತಾರೆ. ಪ್ಯಾನಿಕ್ ಆಗಿ ಮೋಸ ಯಾರಿಗೂ ದುಡ್ಡು ರೀ. ಈಗ ಒಬ್ಬ ಇಂಜಿನಿಯರ್ 11 ಕೋಟಿ ಕಳ್ಕೊತಾರಂದ್ರೆ ಅಷ್ಟು ಕಷ್ಟಪಟ್ಟು ದುಡ್ದಿರ್ತಾನೆ ಅವನೇ ಯಾರಿಗೆ ಮೋಸ ಮಾಡಿ 11 ಕೋಟಿ ಗಳಿಸಿರುವುದಿಲ್ಲ. ಆ
ದುಡಿಬೇಕಾದ್ರೆ ಅವನೇನು ಸ್ವ ಇಚ್ಛೆಯಿಂದ ಮಾಡೋದಿಲ್ಲ. ಅವ್ನು ಆ ತರ ನಂಬಿಸ್ತಾರೆ. ಆ ತರ ನಂಬಿಕೆ ಬರೋ ಹಾಗೆ ಅವನ ಜೊತೆ ವರ್ತನೆ ಮಾಡ್ತಾರೆ. ಯೂನಿಫಾರ್ಮ್ ಹಾಕೊಂಡು ದಬಾಸ್ತಾರೆ. ಕನ್ವಿನ್ಸ್ ಆಗೋ ನೇಚರ್ದಲ್ಲಿ ಅಂಥವ್ರಿಗೆ ಅವರು ಇಟ್ಕೊಂಡಿರ್ತಾರೆ. ಕನ್ವಿನ್ಸ್ ಮಾಡುವಂಥವ್ರಿಗೆ ಎಕ್ಸ್ಪರ್ಟ್ಸ್ಗೆ ಅವರು ಅಪಾಯಿಂಟ್ ಮಾಡ್ಕೊಳ್ಳೋದು ಚೀಟರ್ಸ್ ಗ್ರೂಪ್ಗೂ. ಸೊ ಹೀಗಾಗಿ ಅವ್ರ ಮೇಲೆ ಫರ್ಮ್ ಆಗಿ ಆಕ್ಷನ್ ಆಗಬೇಕು. ಇಂಡಿಪೆಂಡೆಂಟ್ ಆಗಿ ಇದಕ್ಕೆ ಸಪರೇಟ್ ಮಂತ್ರಿ ನೇಮಿಸಬೇಕು. ಮತ್ತೆ ಎಕ್ಸ್ಪರ್ಟ್ ಒಪಿನಿಯನ್, ಈಗ ಹೆಂಗ್ ನಮ್ಮ ಮಹೇಂದ್ರ ಅವರು ಇದ್ದಾರೆ, ಆ ಥರ ಪಣಿಂದವ್ರು ಇದ್ದಾರೆ, ಆ ಥರ ಅಂಥವ್ರಿಗೆ ಒಂದು 10-20 ಮಂದಿಗೆ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಅವ್ರೊಂದು ಕಮಿಟಿ ಮಾಡಿ ಅವ್ರದೊಂದು ಈ ಥರ ಹೇಗೆ ಪ್ರಿವೆಂಟ್ ಮಾಡಬೇಕು, ಅದನ್ನ ಹೇಗೆ ಮುಂದೆ ನೋಡ್ರಿ. ಆದ್ಮೇಲೆ ಪೊಲೀಸರ ಕೆಲಸ, ಆದ್ಮೇಲೆ ಪಂಚನಾಮ ಮಾಡೋದು, ಅರೆಸ್ಟ್ ಮಾಡೋದು ಆ ಮಾತು ಬೇರೆ. ಆಗದೆ ಇರುವಾಗೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಆಗದೆ ಇರುವುದು ಅಂದ್ರೆ ಜನರಿಗೂ ಹೆಲ್ಪ್ ಆಗ್ತದೆ, ಸಮಾಜಕ್ಕೂ ಒಳ್ಳೇದಾಗ್ತದೆ. ಆ ದೃಷ್ಟಿಯಿಂದ ಸರ್ಕಾರದವ್ರು ಥಿಂಕ್ ಮಾಡಿ ರಿಸರ್ವ್ ಬ್ಯಾಂಕಿಗೆ ಸರಿಯಾದಂತ ವಾರ್ನ್ ಮಾಡಿ, ಉಳಿದ ಬ್ಯಾಂಕ್ನವ್ರಿಗೆ ಸದಾ ಸರಿಯಾದಂತ ರಿಕ್ಷನ್ ಮಾಡಿ ಅವ್ರಿಗೆ ಈ ತರ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಅವ್ರ ಕರ್ತವ್ಯ. ಈಗ ನೋಡಿ, ನಮ್ಮಲ್ಲಿ ನಾವು ಏರ್ಪೋರ್ಟ್ ನಲ್ಲಿ ನಾವು ಇದು ಫೇಕ್ ಪಾಸ್ಪೋರ್ಟ್ ಇದೆಯಪ್ಪ ಅಂತಂದ್ರೆ ಅಲ್ಲಿ ಕಂಪ್ಯೂಟರ್ದಲ್ಲಿ ಬಂದ್ಬಿಡ್ತಾರೆ, ಟಾಯ್ ಅಂತ ರೆಡ್ ಇಂಕ್ ಬಂದ್ಬಿಡ್ತಾರೆ, ಫೇಕ್ ಪಾಸ್ಪೋರ್ಟ್. ಆ ತರ ಇದು ಫೇಕ್ ನಂಬರು, ಫೇಕ್ ಇದು ಒಂದು. ಆ ತರ ಯಾಕೆ ಸಿಸ್ಟಮ್ ಅನ್ನ ಯಾಕೆ ಮಾಡಬಾರ್ದು ಅಂತ ಎಕ್ಸ್ಪರ್ಟ್ ಅವ್ರು ನಮ್ಮಲ್ಲೇ ಇದ್ದಾರೆ. ಬೆಂಗಳೂರಲ್ಲಿ ಬೇಕಾದಷ್ಟು ಇನ್ಫೋಸಿಸ್ ಇದ್ದಾರೆ, ವಿಪ್ರೋ ಇದಾವೆ, ಬಹಳ ಎಕ್ಸ್ಪರ್ಟ್ ಟೆಕ್ನಾಲಜಿಸ್ಟ್ ಇದ್ದಾರೆ. ಅವ್ರ ಕಡೆಯಿಂದ ಅಂಥವ್ರದ್ದು ಒಪಿನಿಯನ್ ತಗೊಂಡು ಮಾಡ್ಲಿ, ಏನಾದ್ರೂ ಒಂದು ಮಾಡ್ಲಿ, ಜನರಿಗೆ ತೊಂದರೆ ಆರ್ದಂಗೆ ನೋಡ್ಕೊಳ್ಳೋದು ಸರ್ಕಾರದ ಕರ್ತವ್ಯ. ಇಟ್ ಈಸ್ ದೇರ್ ಬೌಂಡೆಡ್ ಡ್ಯೂಟಿ. ಗಮನಿಸಿದ್ರೆ ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ RNL ಮೂರ್ತಿ, ಹೈಕೋರ್ಟ್ ವಕೀಲರು, ಹಾಗೆಯೇ ಸೈಬರ್ ಎಕ್ಸ್ಪರ್ಟ್ ಆಗಿರುವಂತಹ ಪಣೀಂದ್ರ BN ಅವರು, ಹಾಗೆಯೇ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲಗತ್ತಿ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಒಂದ್ ಕಡೆಯಲ್ಲಿ ವೀಕ್ಷಕರೇ, ಸೈಬರ್ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈ ಕುರಿತಂತೆ ಸರ್ಕಾರ ಕೂಡ ಹೊಸ ಕಾನೂನನ್ನ ತರಬೇಕು, ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಇನ್ನಷ್ಟು ಆಗಬೇಕು ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.